ಗುರುದೇವ ಆತ್ಮಾನಂದಜಿ ಅವರು ಏನು ಹೇಳ್ತಾರ ನೋಡೋಣ. ಏನು ಹೇಳ್ತಾರ ಅಂದ್ರ, ಏಕತ್ವ ಭಾವನೆಯು ನೆಲೆಯಾಗಿ ನಿಲ್ಲುವವರೆಗೂ ದ್ವೈತವೇ ನಿಜವೆಂದು ತೋರುತ್ತದೆ. ಮನುಷ್ಯನಿಗೆ ದುಃಖ ಯಾಕೆ ಬಂದತಿ ಅಂತಂದ್ರ, ಬೇರೆ ಬೇರೆ ಭಾವಿಸಿದ್ದಕ್ಕನ ದುಃಖ ಬಂದು. ಅದಕ್ಕೆ ನಿಜಗುಣಾರ್ಯರು ಹೇಳ್ತಾರ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವಗೆ ತೋರದಯ್ಯ ಸುಖ, ತೋರದಯ್ಯ ಸುಖ ಇರದಯ್ಯ ಅಂತ ಹೇಳ್ತಾರೆ. ನಾವು ಬೇರೆ ಬೇರೆ ಭಿನ್ನ ಭಿನ್ನ ಭಾವಿಸಿಕೊಂಡು ಕುಂದ್ರಾಕತ್ತೀವಿ. ಅವರು ಬೇರೆ, ನಾವು ಬೇರೆ. ಆಮ್ಯಾಗ ಅವ್ರು ನಮ್ಮವರು, ಇವ್ರು ನಮ್ಮವರಲ್ಲ ಅಂತ ಭಿನ್ನ ಭಿನ್ನ ಭಾವ ಮಾಡ್ಕೊಳಕತ್ತೀವಿ. ಆಮ್ಯಾಗ ಒಂದಿಷ್ಟು ವಸ್ತುಗಳು ಸುಖದಾಯಕ ಅಂತ ತಿಳ್ಕೊಂಡೇವಿ, ಒಂದಿಷ್ಟು ವಸ್ತುಗಳು ದುಃಖದಾಯಕ ಅಂತ ತಿಳ್ಕೊಂಡೇವಿ, ಒಂದಿಷ್ಟು ವಸ್ತುಗಳು ಚಲೋ ಅಂತ ತಿಳ್ಕೊಂಡೇವಿ, ಒಂದಿಷ್ಟು ವಸ್ತುಗಳು ಕೆಟ್ಟ ಅಂತ ತಿಳ್ಕೊಂಡೇವಿ. ಆಮ್ಯಾಗ ಒಂದಿಷ್ಟು ಜನರು ಚಲೋ ಅಂತ ತಿಳ್ಕೊಂಡೇವಿ, ಒಂದಿಷ್ಟು ಜನರು ಕೆಟ್ಟ ಅದಾರ ಅಂತ ತಿಳ್ಕೊಂಡೇವಿ. ಇವೆಲ್ಲ ಭಿನ್ನತೆ ಭಾವಗಳ ರೀ. ಈ ಜಗತ್ತಿನೊಳಗ ಯಾರೂ ಕೆಟ್ಟವರಿಲ್ಲ, ಯಾರೂ ಒಳ್ಳೆಯವರಿಲ್ಲ. ನನ್ನ ಭಾವನಾನ ಹಂಗೆ ಆಗ್ತದೆ. ನಮ್ಮ ಭಾವನಾ ಹೆಂಗಿರ್ತತಿ ಹಂಗೆ ಜನರು ಕಾಣ್ತಾರ ಅಂತ. ಧರ್ಮರಾಜಾಗ ಕೆಟ್ಟವ್ರು ಯಾರದಾರ ನೋಡ್ಕೊಂಡು ಬಾ ಅಂತ ಅವ್ರ ಗುರುಗಳು ಕಳಿಸಿದ್ರಂತ. ಧರ್ಮರಾಜ ಅಡ್ಡಾಡಿ ಬಂದಂತ ಹೇಳಿದ್ನಂತ, ಎಲ್ಲರೂ ಚಲೋ ಒಳ್ಳೆಯವರು ಅದಾರ ಅನ್ನಂತ ಧರ್ಮರಾಜ. ಅವ ಯಾವಾಗಲೂ ಒಳ್ಳೇದ ವಿಚಾರ ಮಾಡ್ತಿದ್ದ, ಅವಾಗೆಲ್ಲರೂ ಒಳ್ಳೆಯವರ ಕಂಡ್ರು. ಆಮ್ಯಾಗ ದುರ್ಯೋಧನಿಗೆ ಹೇಳಿದ್ರಂತ, ಚಲೋರವ್ರು ಯಾರದಾರ ನೋಡ್ಕೊಂಡು ಬಾ ಅಂತ. ಒಬ್ಬರು ಸುದ್ದಿ ಇಲ್ಲ ಅಂದಂತ ನೋಡ್ರಿ. ಇವಾಗ ಕೆಟ್ಟವ್ರು ಯಾರದಾರ ನೋಡ್ಕೊಂಡ್ ಬಾ ಅಂದ್ರೆ ಒಬ್ರು ಕೆಟ್ಟವ್ರು ಸಿಗಲಿಲ್ಲ. ಯಾರಿಗೆ? ಧರ್ಮರಾಜ. ದುರ್ಯೋಧನಗ ಒಳ್ಳೆಯವ್ರು ಯಾರದಾರ ನೋಡ್ಕೊಂಡ್ ಬಾ ಅಂತ ಕಳಿಸಿದ್ರು, ಒಬ್ರು ಒಳ್ಳೆಯವ್ರು ಸಿಗಲಿಲ್ಲ. ಅಂದ್ರ ದುರ್ಯೋಧನಗೆ ಒಳ್ಳೆಯವ್ರು ಸಿಗಲಿಲ್ಲ ಅಂತ ಒಳ್ಳೆಯವ್ರು ಇಲ್ಲ ನನ್ನ ಜಗತ್ನಾಗ ಅದಾರ. ಧರ್ಮರಾಜಾಗ ಕೆಟ್ಟವ್ರು ಸಿಗಲಿಲ್ಲ ಅಂತಂತ ಕೆಟ್ಟವ್ರು ಇಲ್ಲ ಅದಾರ. ಆದ್ರೆ ಅವನಿಗೆ ಸಿಗಲಿಲ್ಲ. ಯಾಕಂದ್ರೆ ಅವನ ಭಾವ ಏನೈತಿ ಅಂದ್ರೆ ಶುದ್ಧದ. ಎಲ್ಲರೂ ದೇವ ಸ್ವರೂಪರು ಅಂತ ತಿಳ್ಕೊಂಡಿದ್ದ ಧರ್ಮರಾಜ. ದುರ್ಯೋಧನ ಏನ್ ತಿಳ್ಕೊಂಡಿದ್ದ? ಎಲ್ಲಾರು ದೇವ್ ಸ್ವರೂಪರು ಇವರು ಅಂತ ತಿಳ್ಕೊಂಡಿದ್ದ. ಈಗ ನೋಡ್ರಿ, ನಮ್ಮ ಒಳಗ ಕ್ರೋಧ ಇತ್ತು ಅಂತಂದ್ರೆ ನಾವ್ ಎಲ್ಲಾರ ಮ್ಯಾಗ ಸಿಟ್ಟು ಮಾಡ್ತೇವ್ರಿ. ನಮಗೆ ಇನ್ನೊಬ್ರು ವೈರಿಗಳು ಕಾಣ್ಬೇಕಾದ್ರೆ ನಮ್ಮ ಒಳಗೆ ವೈರತ್ವದ ಭಾವನೆ ನಾವು ಉತ್ಪನ್ನ ಮಾಡ್ಕೊಂಡಾಗ ವೈರಿಗಳು ಕಾಣ್ತಾರಲ್ಲ. ಈಗ ನಾವು ಇನ್ನೊಬ್ಬರನ್ನ ಪ್ರೇಮ ಮಾಡ್ತೀವಿ ಅಂದ್ರೆ ಪ್ರೇಮ ಭಾವನೆ ನಮ್ಮೊಳಗೆ ಉದಯಿಸಿದಾಗ ನಾವು ಇನ್ನೊಬ್ಬರನ್ನ ಪ್ರೇಮ ಮಾಡಕ್ ಯಾನಲ್ಲಿ ಎಲ್ಲವೂ ಭಗವತ್ ಸ್ವರೂಪ ಐತಿ ಅನ್ನೋ ಭಾವ ನೆಲೆಸ್ತದ, ಅವಾಗ ಏನು ಕಂಡ್ರು ಭಗವಂತನ ಕಾಣ್ತಾನೆ, ಏಕಭಾವ ಕಾಣ್ತದ. ಮತ್ತ ಆ ಭಗವದ್ ಭಾವ ಇಲ್ಲ ಅಂತಂದ್ರ, ಮಾಯಾದ ಭ್ರಾಂತಿ ಐತಿ ಅಂತಂದ್ರ ಭಿನ್ನ ಭಿನ್ನ ಭಾವನೆಗಳು ಉತ್ಪನ್ನ ಆಗ್ತವೆ. ಹಂಗೆ ನಾವು ಭಿನ್ನ ಭಿನ್ನ ಭಾವನೆಯಿಂದ ಜಗತ್ತನ್ನು ನೋಡೋದ್ರಿಂದನ ನಮಗೆ ಸುಖದ ಅನುಭವ ಆಗುವುದು. ಅದನ್ನ ನಿಜಗುಂಡ್ರು ಹೇಳಿದ್ರಿ, ಬೇರೆ ಬೇರೆ ಭಾವಿಸಿ. ಬೇರೆ ಬೇರೆ ಭಾವಿಸೋದಂದ್ರ ನಾ ಗಂಡು, ನಾ ಹೆಣ್ಣು, ನಾ ಶ್ರೀಮಂತ, ನಾ ಬಡವ, ನಾನು ರೋಗಿಷ್ಠದೀನಿ, ನಾ ಆರೋಗ್ಯವಂತದೀನಿ, ನನ್ನಂಗೆ ಚಂದ ಯಾರದಾರ, ನನ್ನಷ್ಟು ಅಧಿಕಾರವಂತರು ಯಾರದಾರ, ನಾವು ಊರಿಗೆ ಮಿಕ್ಕಿದವ್ರಿ, ನಮ್ಮನ್ನ ಯಾವ ಮಾತಾಡ್ಸೋದಾನ, ಹಿಂಗೆ ಇವೆಲ್ಲ ಭೇದ ಭಾವನೆಗಳನ್ನ ನಾವು ಏನು ಮಾಡ್ಕೊಂಡೇವಿ? ನಮ್ಮ ಮ್ಯಾಗ ಆರೋಪ ಮಾಡ್ಕೊಂಡೇವಿ. ಈಗ ನೋಡ್ರಿ, ನಮ್ಗೆ ಹೆಸರಿಡೋಕ್ಕಿಂತ ಮೊದಲು ನಾವು ಏನಾಗಿದ್ವಿ? ನಮ್ಗೆ ಹೆಸರಿತ್ತನ? ಇಲ್ಲ. ಏನಂತ ಕರೀದ್ರ ಆ ಮಗು? ಅನ್ನೋದನ್ನ ಹೆಸರಿಟ್ಟಿಂದ ಆ ಹೆಸರು ಲೇಪ್ ಮಾಡ್ಕೊಂತೀವಿ ನಾವು. ಆಮ್ಯಾಗ ಹುಡುಗಿದ್ದಾಗ ಹುಡುಗ ಅಂತ ತಿಳ್ಕೊಂತೇವಿ, ಹರೇಕ್ ಬಂದಾಗ ಹರೇದವ ನಾನು ಅಂತೀವಿ, ಮುದುಕಾಗಿಂದ ಮುದುಕ ನಾನು ಅಂತೀವಿ. ಮತ್ತು ಹಂಗ್ಯಾಕಾದಿನಿ ಬದ್ಲಿ ಯಾಕಾದಿಪ್ಪ? ಬಾಲಕಿದ್ದಿ, ಯೌವನಕ್ಕೆ ಯಾಕೆ ಬಂದು, ಮುಪ್ಪು ಯಾಕಾತು,
ಸತಿ ಸಾಹಿತ್ಯಕ್ಕೆ ಯಾವುದು ಬಾಲ್ಯಾವಸ್ಥೆಗೆ ಬಂದೈತಿ ಅನ್ನೋದು ಗೊತ್ತಾಗೋಲ್ಲ ನಮಗೆ. ನಾವು ಬಾಲ್ಯಾವಸ್ಥೆಗೆ ಬಂದೆವೋ ದೇಹ ಬಾಲ್ಯಾವಸ್ಥೆಗೆ ಬಂದತ್ರಿ? ಹಾಂ, ನಾವು ಹುಟ್ಟೇವೋ ದೇಹ ಹುಟ್ಟೈತ್ರಿ? ಹ್ಞೂ, ಅಂಗಿ ನಾವು ಹಾಕೊಂಬಂದೇವೋ ಅಂಗಿನ ನಮ್ಮನ್ನು ಹಾಕೊಂಬಂದತ್ರಿ? ಈಗ ಇಲ್ಲಿಗೆ ಬಂದಿರಲ್ಲ ನೀವು ಅರಿವಿ ತೊಟ್ಕೊಂಡು, ಅರಿವಿನ ನಿಮ್ಮನ್ನು ಕರ್ಕೊಂಬಂದತ್ತೋ? ಅರಿವಿ ತೊಗೊಂಡು ನೀವು ಬಂದಿರೋ? ಮತ್ತು ದೇಹ ತೊಗೊಂಡು ನಾ ಬಂದೇನೋ? ನಾನು ತೊಗೊಂಡು ದೇಹ ಬಂದತ್ರಿ ಹುಟ್ಟಿ? ದೇಹ ತೊಗೊಂಡು ಬಂದೇವಿಲ್ಲ. ಈಗ ಅಂಗಿ ಹಾಕೋತೇವೆ ನಾವು, ಗೂಟಕ್ಕೆ ಕುಂತಿರ್ತದೆ ಅದು ಹೆಂಗೆ ಅಡ್ಡಾಡ್ಕೊಂತ ಬರ್ತದೆ ನೋಡ್ರಿ ಅಂಗಿ. ಅದ ಬರ್ತೇವೆ ನಾವು ತೊಗೊಂಬರ್ತೀವಿ ಅದನ್ನು. ಹಂಗೆ ನೋಡ್ರಿ ದೇಹ ಹೆಂಗೆ ಗೂಟಕ್ಕೆ ಹಾಕಿದ ಅಂಗಿ ಐತಲ್ಲ ಹಂಗೆ ದೇಹ ಐತ್ರಿ. ಗೂಟಕ್ಕೆ ಹಾಕಿದ ಅಂಗಿ ಹೆಂಗೆ ತೊಗೊಂಡು ನಾವು ಬಳಕೆ ಮಾಡ್ಕೊತೇವೆ ಹಂಗೆ ಈ ದೇಹವನ್ನು ನಾವು ಬಳಕೆ ಮಾಡ್ಕೊತೀವಿ. ಇದಕ್ಕೆ ನಾ ಬೇರೆ ದಿನನೂ ತಿಳಿವಲ್ದ, ಅದ ನಾನಂತೀವಿ. ಮತ್ತು ಅದು ಶರೀರ ಗಂಡ್ಮಕ್ಳದಾಗಿ ಗಂಡಿನ ಶರೀರ ಆಗಿತ್ತು ಗಂಡ ನಾನಂತೀವಿ, ಹೆಣ್ಮಕ್ಳ ಶರೀರ ಇತ್ತಂದ್ರೆ ಹೆಣ್ಣನ ಅಂತೀವಿ. ನೀವು ಹೆಣ್ಣಲ್ಲ, ನಾ ಗಂಡಲ್ಲ. ವಿಚಾರ ಮಾಡಿ ನೋಡಿದ್ರೆ ಈಗ ನಿದ್ರೆ ಎತ್ತೈತ್ರಿ, ಹೆಣ್ಮಕ್ಳಿಗೂ ನಿದ್ರೆ ಎತ್ತೈತಿ, ಗಂಡು ಮಕ್ಕಳಿಗೂ ನಿದ್ರೆ ಎತ್ತೈತಿ. ಅವ್ರಿಗೆ ಹೆಣ್ಮಕ್ಳನ್ನು ಭಾವಿಲ್ಲ, ಅವ್ರಿಗೆ ಗಂಡು ಮಕ್ಕಳನ್ನು ಭಾವಿಲ್ಲ. ಆದರೂ ಅದರಿಲ್ಲ ಅವ್ರು. ಭಾವಿರ್ಲಿಲ್ಲ ಅಂದ್ರೂ ಅದೇ ಇಲ್ರಿ. ನಾವು ಎದ್ದಿನ ಕೇಳ್ತೀವಿ ಹೆಂಗಿತ್ರಿ ನಿದ್ರಿ? ಆರಾಮಿತ್ತು. ಮತ್ತು ಅಲ್ಲಿ ತಿಳ್ಕೊಂತ ಹೇಳ್ಕೊಂತ ಇದ್ರಿ ಅಂದ್ರೆ ನೀವು ಇದ್ರಿಲ್ಲ. ಗಂಡನ್ನು ಹೆಣ್ಣನ್ನು ಭಾವ ಐತೇನೆ ನೋಡ್ರಿ. ಭಾವನೆ ಭಿನ್ನ ಭಾವನೆ ಇಲ್ಲದಾಗೂ ಅದೇನಿ, ಭಿನ್ನ ಭಾವನೆ ಇದ್ದಾಗೂ ಅದೇನಿ. ಏಕ ಒಂದೇ ಐತಿ, ಅದ ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ ಸಚ್ಚಿದಾನಂದ ಘನವಸ್ತು. ಅದನ್ನು ಮರೆತು ನಾವು ಏನು ಮಾಡಾಕತ್ತೀವಿ ಅಂದ್ರೆ ಭಿನ್ನ ಭಿನ್ನ ಭಾವನೆ ಮಾಡ್ಕೊಂಡು ಇದನ್ನು ತೆಗಿಬೇಕ್ರಿ. ಏನ ವಸ್ತುವನ್ನು ನೋಡಿದ್ರೆ ಅದು ಬ್ರಹ್ಮಮಯ ಅಂತ ನೋಡ್ಬೇಕ್ರಿ. ಈಗ ನೋಡ್ರಿ, ಸುಂದರವಾದ ಒಂದು ಸ್ತ್ರೀ ಬರಾಕತ್ತಾಳ ಅಂದ್ರೆ ಆ ಸುಂದರತೆಯನ್ನು ನೋಡಬಾರ್ದು, ಅದ್ರ ಹಿಂದಿರ್ತಕ್ಕಂಥ ಚೇತನವನ್ನು ನೋಡಬೇಕು. ಒಬ್ಬ ಪುರುಷ ಬರಾಕತ್ತಾನೆ, ಏನು ಚಂದ ಅದನಲ್ಲವ ಅಂತ ಭಾವ ಬರಬಾರ್ದು. ಅವರಲ್ಲಿ ಚೈತನ್ಯ ಐತಲ್ಲ, ಭಗವತ್ ಸ್ವರೂಪ ಅಲ್ಲವ. ನಮ್ಮ ಗುರುಗಳು ಹೇಳ್ತಿದ್ರು, ಮೋಹ ಹೋಗಬೇಕಾದ್ರೆ, ಭೇದ ಭಾವ ಹೋಗಬೇಕಾದ್ರೆ ಮೊದಲ ಮೂಗನ್ಯಾಗ ಏನು ಬರ್ತೈತಿ, ಕಣ್ಣಾಗಿ ಏನು ಬರ್ತೈತಿ, ಶರೀರದಾಗ ಏನೈತಿ ಅಂತ ವಿಚಾರ ಮಾಡು. ಇಷ್ಟು ವಿಚಾರ ಮಾಡಿದ್ರು ಮೋಹ ಹೋಗಲಿಲ್ಲ ಅಂತಂತಂದ್ರೆ ಅಕ್ಕಿ, ನಮ್ಮ ತಂಗಿ ಅಕ್ಕಿ, ನಮ್ಮ ಅಣ್ಣವ ಅಂತ ಭಾವ ಮಾಡು. ಇದಕ್ಕೂ ಹೋಗಲಿಲ್ಲ ಅಂದ್ರೆ ಇದೆಲ್ಲ ನನ್ನ ಕನಸಿನ ಸ್ವರೂಪ ಐತಿ ಅಂತ ತಿಳ್ಕೊ. ಹಿಂಗೆಲ್ಲ ಯುಕ್ತಿಗಳನ್ನು ಹಾಕಿ ಈ ಭೇದ ಕಲ್ಪನೆಯನ್ನು ಕಳ್ಕೋ. ಇದರಲ್ಲಿರ್ತಕ್ಕಂಥ ಭ್ರಾಂತಿ ಭಾವವನ್ನು ಕಳ್ಕೋ. ಇದರಲ್ಲಿರ್ತಕ್ಕಂಥ ಸುಖಬುದ್ಧಿಯನ್ನು ಕಳ್ಕೋ. ನಾವು ಆರೋಪ ಮಾಡ್ಕೊಂತೀವ್ರಿ ಅದ್ರಾಗ ಸುಖ ಆಯ್ತಂತ. ಈಗ ನೋಡ್ರಿ, ನೀವು ಕೀವಾಗಿರ್ತೈತಿ ರೀ ಶರೀರದಾಗ, ಅದು ನೊಣ ಬಂದು ಅದ್ರ ಮ್ಯಾಗ ಕುಂದಿರ್ತೈತಿ. ಎಷ್ಟು ಪ್ರೇಮ ಐತಿ ನೋಡ್ರಿ ಅದ್ರ ಮ್ಯಾಗ. ಅದಕ್ಕೆ ಆ ಕೀವಿನ ಮ್ಯಾಗ ಕುಂದಿರ್ತದ್ರಿ, ಕೀವು ಕುಡಿತಿರ್ತದ, ಕೀವು ತಿಂತದ. ಅದು ಏನು ತಿಳ್ಕೊಂಡೈತಿ? ಕೀವು ಅಂದ್ರೆ ಸುಖ ಅಂತ ತಿಳ್ಕೊಂಡೈತಿ. ಅದು ಹೆಂಗೆ ನೊಣ ಕೀವಿನ ಮ್ಯಾಗ ಕುಂದಿರ್ತೈತೋ ಹಂಗೆ ನಮ್ಮ ಮನಸ್ಸು ಏನು ಮಾಡಾಕತ್ತೈತಿ? ನಮ್ಮ ಮನಸ್ಸನ್ನು ನೊಣ ವಿಷಯದೊಳಗೆ ತೊಡಗಾಕತ್ತೈತಿ. ಯಾಕೆ ತೊಡಗಾಕತ್ತೈತಿ ಅಂದ್ರೆ ಭೇದ ಭಾವ ಐತಿ. ಭಿನ್ನ ಭಾವ ಮಾಡಿಕೊಂಡು ಆ ಏಕತೆಯ ಆನಂದವನ್ನು ಅನುಭವಿಸ್ಬೇಕಂತ ಹುಡುಕ್ಯಾಡಕತ್ತೈತಿ. ಅಲ್ಲೈತಿ ಸುಖ, ಇಲ್ಲೈತಿ ಸುಖ ಅಂತ. ಸ್ವಾಮಿ ರಾಮತೀರ್ಥರು ಒಂದು ಮಾತು ಹೇಳ್ತಾರೆ, ಅರಿಯಿರಿ, ಭಾವಿಸಿರಿ, ಅನುಭವಿಸಿರಿ. ಏನನ್ನು ಅರಿಬೇಕು? ನಮಗೇನು ಬೇಕಾಗೈತಿ ಅದನ್ನು ಅರಿಬೇಕು. ಈಗ ನೋಡ್ರಿ, ಒಬ್ಬ ಮನುಷ್ಯ ಮದುವೆ ಮಾಡ್ಕೊತಾನೆ, ಹರೇಕ್ ಬಂದಿನ ಮಕ್ಕಳನ್ನ ಹಿಡಿತಾನೆ, ಮನೆ ಕಟ್ತಾನೆ, ಹೊಲ ಹಿಡಿತಾನೆ, ದುಡ್ಡು ಸಂಪಾದನೆ ಮಾಡ್ತಾನೆ, ಆಮೇಲೆ ಮಾರುತಿ ಕಾರ್ ತಗೊಂತಾನೆ, ಹೀರೋ ಹೊಂಡ ತಗೊಂತಾನೆ, ಆಮ್ಯಾಗ ಅಧಿಕಾರ ಹಿಡಿತಾನೆ, ನೌಕರಿಗೆ ಪ್ರಯತ್ನ ಮಾಡ್ತಾನೆ. ಇವು ಎಲ್ಲ ಎದಕ್ಕೆ ಮಾಡ್ತಾನೆ ರೀ? ಎದರ ಸಂಬಂಧ ಮಾಡ್ತಾನೆ? ಸುಖದಿಂದ ಇರಬೇಕಂತ ಮಾಡ್ತಾನೆ. ಇವತ್ತರ ಮೂಲ ಉದ್ದೇಶ ಏನೈತಿ? ಸುಖ. ಎಲ್ಲಿಟ್ಟದು ಆತ? ಇವತ್ರೊಳಗೆ ಐತ್ರಿ. ಮದುವೆ ಆದವ್ರನ್ನ ಕೇಳ್ರಿ, ಮಕ್ಕಳನ್ನ ಹಿಡ್ದವ್ರನ್ನ ಕೇಳ್ರಿ, ಹೊಲ ಹಿಡ್ದವ್ರನ್ನ ಕೇಳ್ರಿ, ಮನೆ ಕಟ್ಟಿದವ್ರನ್ನ ಕೇಳ್ರಿ, ನೌಕರಿ ಹಿಡ್ದವ್ರನ್ನ ಕೇಳ್ರಿ, ಅಧಿಕಾರ ಹಿಡ್ದವ್ರನ್ನ ಕೇಳ್ರಿ. ಸುಖಿ ಎದೀರ್ನ ಅಂತಂದ್ರೆ ಇಲ್ಲ, ಸುಖನೇ ಸಿಕ್ಕಿಲ್ಲ.
ಎಲ್ಲಿ ಇಲ್ಲ ಅಲ್ಲಿ ಐತಿ ಅಂತ ತಿಳ್ಕೊಳಕತ್ತೇವಿ, ಭೇದ ಭ್ರಾಂತಿ ಮಾಡ್ಕೊಳಕತ್ತೇವಿ. ಅಲ್ಲೇ ಇಲ್ಲೇ ಇಲ್ಲೇ ಅಲ್ಲೇ ಎಲ್ಲೂ ಇಲ್ಲದ ಎಲ್ಲವನ್ನು ಆರೈದು ನೋಡಲು, ಎಲ್ಲವನ್ನು ವಿಚಾರಿಸಿ ನೋಡಲು, ಎಲ್ಲವನ್ನು ತಿಳಿದು ನೋಡಲು ಇನ್ನೆಲ್ಲಿಯೂ ಇಲ್ಲದ ಸುಖದ ನೇಹವು ಎಲ್ಲಿ ನಿಲ್ಲಿಸುವುದು? ತನ್ನಲ್ಲಿ, ತನ್ನ ಆತ್ಮನಲ್ಲಿ, ಅದರಿಂದ ಆತ್ಮವೇ ಸುಖ. ತನ್ನೊಳಗೆ ಐತದ. ಇಷ್ಟೆಲ್ಲ ಅಡ್ಡಾಡಿ ಅಡ್ಡಾಡಿ ಅದನ್ನು ಗುದ್ದಾಡಿ ಇದನ್ನು ಗುದ್ದಾಡಿ ಎಲ್ಲಿಗೆ ಹೋಗ್ತೇವ್ರಿ? ನಿದ್ರಿಗೆ ಹೋಗ್ತೀವಿ. ಇದನ್ನು ಒಳಗೆ ತುಂಬ್ಕೊಂಡು ಒಳಗೆ ಹೋಗ್ತೇವೋ ಇದನ್ನೆಲ್ಲ ಬಿಟ್ಟು ಒಳಗೆ ಹೋಗ್ತೇವ್ರಿ? ಇದನ್ನೆಲ್ಲ ಬಿಟ್ಟು ಒಳಗೆ ಹೋಗ್ತೀವಿ ನೋಡ್ರಿ. ಇದು ಎಲ್ಲ ಎಲ್ಲಿ ಬಿಟ್ಟು ಹೋಗ್ತೇವಿ? ಮಗ್ಲೇ ಇರ್ತಾವವ, ಎಲ್ಲಿ ಬಿಟ್ಟಿರೋದಿಲ್ಲ ಅವನ. ಮನುಷ್ಯನೊಳಗೆ ಅವತ್ತರ ಭಾವ ಬಿಡ್ತೀವಿ. ಬಿಟ್ಟಾಗ ಆರಾಮ ಐತಿಲ್ಲ ಅಂದ್ರೆ ನಾವು ಆರಾಮಕ್ಕಾಗಿ ಪ್ರಯತ್ನ ಮಾಡಾಕತ್ತೇವೆ. ಅಲ್ಲಿ ಎಲ್ಲಿ ಐತೆ ಅದು? ಒಳಗೆ ಐತಿ. ಭೇದ ಕಲ್ಪನೆ ತೆಗೆದು ಏಕಾಕಾರಾಗಿ ಒಳಗೆ ಹೋದಾಗ ಒಳಗ ಆನಂದ ಐತಿ. ಒಳಗೆ ಐತಿ ಆನಂದ ಅನ್ನೋದು ತಿಳಿವಲ್ರಿ, ಅದು ಹೊರಗೆ ಐತಿ ಅಂತ ತಿಳ್ಕೊಂಡಿವಿ. ಇಲ್ಲಿ ತನಕ ಸಿಕ್ಕಿಲ್ಲ, ಅನಂತ ಜನ್ಮದೊಳಗೆ ಹೊರಗೆ ಐತಿ ಅಂತ ಭ್ರಾಂತಿ ಮಾಡ್ಕೊಂಡು ಹುಡುಕ್ಯಾಡೇವಿ, ಸಿಕ್ಕಿಲ್ಲ. ಈಗ ಹುಟ್ಟಿ ಬಂದು ಇಲ್ಲಿ ತನಕ ಪ್ರಯತ್ನ ಮಾಡೇವಿ, ಸಿಕ್ಕಿಲ್ಲ. ಸಾಯೋ ತನಕ ಪ್ರಯತ್ನ ಮಾಡ್ತೇವೆ, ಸಿಗುವುದಿಲ್ಲ. ಮುಂದೆ ಮತ್ತಿನ್ನೂ ಅನೇಕ ಜನ್ಮಗಳನ್ನು ತಾಳಿ ಪ್ರಯತ್ನ ಮಾಡ್ತೇವೆ, ಸಿಗುವುದಿಲ್ಲ. ಸಿಗುವುದಿಲ್ಲ ಅಂದ್ರೂ ಬಿಡವಲ್ವಿ. ಇದಕ್ಕೆ ಏನಂತಾರ್ರಿ? ಭ್ರಾಂತಿ. ಆದ್ರೆ ಆ ಭ್ರಾಂತಿ ತಕ್ಕೊಳ್ಳೋ ಶಕ್ತಿ ನಮ್ಮೊಳಗೆ ಐತಿ. ಈ ಶಾಸ್ತ್ರಕ್ಕೆ ಬರೋ ಮಟ್ಟ ಅದರಾಗೈತಿ ಅಂತೇವಿ. ಬಂದಿಂದ ಇದರಾಗೈತಿ, ಪ್ರವಚನ ಮುಗದಿಂದ ಮತ್ತ ಅದರಾಗೈತಿ. ಬಂದಾಗ ಇದ್ರಾಗ, ಹೋಗಾಗ ಅದರಾಗ. ಅದ್ರಾಗ ಅನ್ನೋದು 100 ಸಲ್ತೆ, ಇದ್ರಾಗ ಅನ್ನೋದು 1 ಸಲ್ತೆ. ಒಂದು ಹಗ್ಗಕ್ಕೆ ಗಂಟು ಹಾಕಿದೀವಿ, 50 ಗಂಟು ಹಾಕಿದೀವಿ, ಸಂಜೆ ಮುಂದೊಂದು ಬಿಚ್ಚಿದೀವಿ, 49 ಉಳಿದು. ಮತ್ತೆ ಮರುದಿವ್ಸ 50 ಹಾಕಿರ್ತೇವಿ, ಮತ್ತೆ ಇಲ್ಲೊಂದು ಬಿಸ್ತೇವೆ, 49 ಹಾಂ 98 ಅದು. ಮತ್ತೆ ಮರುದಿವ್ಸ ಮತ್ತೆ 50 ಹಾಕ್ತೇವೆ, ಮತ್ತೆ ಬಿಡ್ತೀವಿ. ಗಂಟು ಹಾಕೋದು ಎತ್ತಾಗ ಬಿಚ್ಚುದು ಯಾವಾಗಿಲ್ಲ. ಅದಕ್ಕೆ ಯಾವಾಗಲೂ ಸದಾ ನಿಧಿ ಇದು ವಿಚಾರ ನಡೀತಾ ಇರೋದು. ವಿಚಾರೇನ ಕೃತೋ ಬಂಧ ವಿಚಾರೇನ ನಿವಾರ್ಯತೆ. ತೆಗಿ ಅದನ್ನು ಭೇದ ಕಲ್ಪನೆಯನ್ನು, ನಾ ದೇಹ ಅನ್ನುವ ಭೇದ ಕಲ್ಪನೆಯನ್ನು ತೆಗಿ. ಈ ಜಗತ್ತು ಸುಖದಾಯಕ ಐತೆ ಅನ್ನುವ ವಾಸನ ಸುಖಬುದ್ಧಿಯನ್ನು ತೆಗಿ. ಎಲ್ಲ ಬ್ರಹ್ಮಮಯ ಐತೆ ಅಂತ ತಿಳ್ಕೊ. ಜಗವೆಂದರು ನಾನೇ, ಜಗದ ಒಡೆಯನೆಂದರು ನಾನೇ. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಮಗೊಂದು ಕನಸು ಬಿದ್ದತ್ರಿ. ಕನಸಿನಾಗ ಜಾತ್ರೆ ನಡೆದತ್ತಿ. ಜಾತ್ರೆಯಾಗ ನಾವು ಹೋಗೇವಿ. ದೊಡ್ಡ ತೇರು ಎಳೆಯಾಕತ್ತಾರ. ತೇರಾದವ್ರು ಯಾರು? ನಾನು. ಉತ್ತತ್ತಿ ಹಾರ್ಸಕತ್ತಾರ. ನಾನು ಆ ತೇರ್ನ್ಯಾಗ ದೇವ್ರಾಗ ಕುಂತವನು ನಾನು, ಆ ತೇರುನು ನಾನ ಕನಸಿನ್ಯಾಗ. ಅಲ್ಲಿ ಮನೋಹರಣ್ಣರು ಉತ್ತತ್ತಿ ಮಾರಕ್ಕೆ ಬಂದುಬಿಟ್ಟಾರ. ಆ ಮನೋಹರ ಆದವ್ರು ನಾವ. ಅದು ಎಷ್ಟೊತ್ತಿಗೆ ನನಗೆ ಕನಸು ಬಿದ್ದೈತಿ, ಸರು ರಾತ್ರಿ ಬಿದ್ದೈತಿ. ಮನೋಹರ್ ಅವ್ರು ಅವ್ರ ಮನ್ಯಾಗ ಮಕ್ಕೊಂಡ್ರು, ಆದರೂ ಉತ್ತತ್ತಿ ಮಾರಕ್ಕೆ ಬಂದಿದ್ರು. ಆ ಮನೋಹರ್ ಅವ್ರು ಬಂದಾರ ಉತ್ತತ್ತಿ ಮಾರಕ. ನಾನ ಮಾರಾಕತ್ತೀನಿ. ರೊಕ್ಕ ಕೊಟ್ಟು ಉತ್ತತ್ತಿ ತಗೊಂಡಾವ ಯಾರು? ನಾನು. ಆ ಉತ್ತತ್ತಿ ಹಾರಿಸಿದವ್ರು ಯಾರು? ನಾನು. ಎದ್ದಿನ ಸುಳ್ಳು ಅಂತ ಹೇಳವ್ರು. ಅದಕ್ಕೆ ಗುರುಗಳು ಹೇಳ್ತಿರ್ತಾರೆ, ಕನಸಿನ್ಯಾಗ ಗಂಡ ಆದವನು ತಾನೆ, ಹೆಂಡತಿ ಆದವನು ತಾನೆ, ಗಂಡ ಹೆಂಡ್ರಿ ಜಗಳದೊಳಗೆ ಗಂಡ ಮಗ ಆಗಿ ಹುಟ್ಟಿದವನು ತಾನೆ, ಕನಸಿನ್ಯಾಗ ಸತ್ತವನು ತಾನೆ. ಏರಿ ಅಪ್ಪ ಎಷ್ಟು ಇನ್ನು ಹೋದ್ನ ಅಂತ 4 ಮಂದಿ ಕುಂತ ಅಳವ್ರು ತಾನೆ. ಯಾತ್ರೆಯನ್ನ ಸಿದಿಗೆ ಎತ್ತಿದ್ರಿ ನೋಡ್ರಿ. ಎತ್ತಿದವನು ತಾನ, ಸಿದಿಗೆ ಆದವನು ತಾನ, ಮಕ್ಕೊಂಡವನು ತಾನ. ಅಲ್ಲಿ ಹೋಗಿ ಜಗ್ ತೆಗೆದಿದ್ರಲ್ರಿ ತಾನ. ಇಟ್ಟು ಮಣ್ಣು ಮುಚ್ಚಿ ಮುಗಿಸಿ ನೋಡುವ ಅವ್ದು ಏನೈತಿ ಅನ್ಕೊಂತ ಬಂದ್ರು. ಅದನ್ನೆಲ್ಲ ಸಾಕ್ಷಿ ರೂಪದಿಂದ ನೋಡವನು ನಾನ. ಎದ್ದಿಂದು ಯವ್ವ ಇಂಥ ಕನಸು ಬಿದ್ದಿತ್ತು ನೋಡು ಅಂತ ಮಗ್ಳು ಕುಂತು ಮತ್ತೆ ಹೇಳ್ಬೇಕಲ್ರಿ. ಅದ ತಲೆ ಕೆಟ್ಟಿತ್ತ ಮತ್ತು ಅದು ಕಟ್ಟು ಕೆಡಿಸ್ಕೈ ಬಿಡುವ. ಇದೆಲ್ಲ ನಮ್ಮ ಮನಸ್ಸಿನ ಭ್ರಾಂತಿಯಿಂದನೇ ಅದ ಕನಸು ಬಿದ್ದಿತ್ತಲ್ಲ. ಮನಸ್ಸಿನಾಗಿದ್ದದ್ದು ಕನಸಿನಾಗ ಬರ್ತದಂತ.
ಹಂಗೆ ನಾವೇನೋ ಜಾತ್ರೆಗೆ ಹೋಗ್ಬೇಕಂತ ಏನೋ ಕಲ್ಪನೆ ಮಾಡ್ಕೊಂಡಿರ್ತೀವಿ ರೀ, ಕನಸ್ನಾಗ ಜಾತ್ರೆಗೆ ಹೋದಂಗೆ ಆಗಿರ್ತೈತಿ. ಅಷ್ಟು ಮಂದಿ ಇರ್ತಾರಲ್ಲ ಅವ್ರ ಅವುಗಳು ಎಲ್ಲಿ ಯಾವಾಗ ಹಡ್ದಿದ್ರು ಏನೋ ಅವ್ರನ್ನ ಅವೆಲ್ಲ ತೋರ್ತಾವಿಲ್ರಿ. ಅಂದ್ರೆ ಹೆಂಗವು ಭ್ರಾಂತಿಲಿಂದ ತೋರ್ತಾವ, ಹಂಗಿದು ನಿನ್ನ ಭ್ರಾಂತಿ ಒಳಗೆ ಕಾಣಾಕತ್ತದ. ತಿಳಿದು ನೋಡಿದ್ರ ಈ ಜಗತ್ತ ಸ್ವರೂಪನ ನೀನದಿ, ಜಗವೆಂದರು ನಾನೇ, ಜಗದ ಒಡೆಯನೆಂದರು ನಾನೇ, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಏನಿಲ್ಲ ಇಲ್ಲ ಮಿಸಿಗೇಡಿದಂಗೆ ಆತಂತ ನಾವು ಹಾವು ಹಗ್ಗದಾಗ ಅವಾಗ ಮಿಸಿಗೇಡಿದಂಗೆ ಅನಿಸಿತ್ರಿ, ಹಾವು ಮಿಸಿಗೇಡ್ರಿ ಇಲ್ಲದ. ಹಂಗ್ರಿ ಆ ಭಗವದ್ ಸ್ವರೂಪದ ಮ್ಯಾಗ ಐದು ಮಾಯ ಮಿಸಿಗೇಡ್ದಂಗೆ ಕಾಣ್ತತಿ. ಏನಿಲ್ಲ ಇಲ್ಲ ಇಲ್ಲದ ಜಗತ್ತು, ಇಲ್ಲದ ಮಾಯೇನು ಸರ್ವಜ್ಞ ಮಾಕವಿ ಹೇಳ್ತಾನೆ, ಇಲ್ಲದ ಮಾಯೇನು ಇನ್ನೆನದಿ ಕರೆಯದಲೆ, ಬಲ್ಲಿತ್ತು ಮಾಯೇನ ಬೇಡ ತಿಳಿಯಲ್ಕೆ ಎಲ್ಲಿಹುದು ಮಾಯ ಸರ್ವಜ್ಞ. ಇಲ್ಲದ ಮಾಯ ಇಲ್ಲಂತ ತಿಳ್ಕೋ, ಏನು ದೊಡ್ಡದೈತಿಪ್ಪ ಮಾಯ ಅನ್ನಕ್ಕೆ ಹೋಗ್ಬೇಡ, ತಿಳಿದು ನೋಡಿದ್ರೆ ಎಲ್ಲಿಹುದು ಮಾಯ ಸರ್ವಜ್ಞ. ಇಲ್ಲದ ಹಾವನ್ನು ಇಲ್ಲೆಂದು ತಿಳಿಯದಲೆ, ಬುಸ್ ಅಂತೂ ಹಾವು ಎನಬೇಡ, ಬ್ಯಾಟ್ರಿ ಹಿಚಿಕೆ ನೋಡಿದರೆ ಬರೀ ಹಗ್ಗುವುದು ಸರ್ವಜ್ಞ. ಇದು ನನ್ನ ವಚನ. ಇಲ್ಲದ ಹಾವು ಇಲ್ಲಂತ ತಿಳ್ಕೊಳಾರ ಏನು ಮಿಸಿಗಾಡಕತ್ತತಿ ಅಂದ್ರೆ ಎಲ್ಲಿ ಮಿಸಿಗಾಡ ಸಂಗಾರ ಮಿಸಿಗಾಡ್ತಾನೆ ಬುಸ್ ಅಂತ ಬಂದು ಕಡಿತಾನೆ? ಇಲ್ಲ 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 ನೋಡ್ರಿ, ಇಲ್ಲದ ಹಾವು ಎಂದೂ ನಮಗೆ ಕಡಿಯೋದಿಲ್ಲ, ಕಡದ ವಿಷ ಏರ್ಸೋದಿಲ್ಲ. ಹಂಗೆ ಇಲ್ಲದ ಮಾಯ ಎಂದೂ ನಮ್ಮನ್ನು ದುಃಖಿತ ಮಾಡೋದಿಲ್ಲ. ಆದ್ರೂ ದುಃಖ ಅನ್ಸಾಕತ್ತಲ್ಲ ಅಂದ್ರೆ ಅದು ಅಂತ ತಿಳ್ಕೊಂಡೇವಿ, ಅದು ಬೆನ್ನು ಹತ್ತೈತೆ ಅಂತ ತಿಳ್ಕೊಂಡೇವಿ. ಅದಕ್ಕೆ ನಮಗೆ ಏನಾಕತ್ತೈತೆ ಅಂದ್ರೆ ದುಃಖ ಆಕತ್ತದ. ಅಲ್ಲ ಮತ್ತು ಪ್ರಭುದೇವ ಮಾಯೆಯನ್ನು ಸರಿಸಿಬಿಟ್ಟವ. ಅದಕ್ಕೆ ಮಾಯೆ ಮಾಯೆ ಜಗದ ಮೋಹೆ ಅಂತ ನಾವು ಕೌಜಗ ನಾಯಿ ಅಂತ ನಾವು ಅಂದ್ರೆ ಮಾಯಾ ಸರಿಸಿಬಿಟ್ಟವ. ನಾನು ಅಂತ್ಯಕ್ಕೆ ಬರಕ್ಕೆ ಸಾಧ್ಯ ಇಲ್ಲೀನಂತ ನಾವು. ಯಾಕೆ? ಅಲ್ಲಮ್ಮ ಪ್ರಭುದೇವ ಮನಸ್ಸಿನಲ್ಲಿರ್ತಕ್ಕಂಥ ತಪ್ಪು ತಿಳುವಳಿಕೆಯನ್ನು ತೆಗೆದೊಗೆದು ಬಿಟ್ಟಿದ್ರು ಅವರು. ಹಂಗೆ ನಾವು ವಿಚಾರ ಮಾಡಿದೀವಿ ಅಂದ್ರೆ ನಾವು ಅಲ್ಲಮ್ಮ ಪ್ರಭುದೇವರ ಜೊತೆ ಕಾಯ ಬಯಲ ಕಾಯದ ಬ್ರಹ್ಮ ಯಾವುದಕ್ಕೂ ಲೇಪ್ ಇಲ್ಲಂಗೆ ಇರುವುದನ್ನು ಕಲಿಬೇಕಲ್ರಿ, ಅಭ್ಯಾಸ ಮಾಡಬೇಕಲ್ಲ. ಅದನ್ನು ದಿನಂಪ್ರತಿ ಶಾಸ್ತ್ರ ಶ್ರವಣದ ಮುಖಾಂತರ ಅಭ್ಯಾಸದ ಮುಖಾಂತರ ಸಿದ್ಧಿ ಮಾಡ್ಕೋಬೇಕ್ರಿ. ಇದಕ್ಕೆ ಕೇಳುವ ಹೊತ್ನ್ಯಾಗ ಅಷ್ಟ ಅಲ್ರಿ, ಯಾವಾಗಲೂ ಸದಾ ನಿಧಿ ವಿಚಾರ ಮಾಡ್ತಾ ಇರ್ಬೇಕು. ರೊಟ್ಟಿ ಮಾಡೋ ಹೊತ್ನ್ಯಾಗ, ಒಗ್ಯಾನ ಒಗಿ ಹೊತ್ನ್ಯಾಗ, ಒಡ್ಡು ಕಡಿ ಹೊತ್ನ್ಯಾಗ, ಬಾಂಡೆ ಬೆಳಗು ಹೊತ್ನ್ಯಾಗ, ಎರಡಕ್ಕೆ ಕುಂತಾಗ, ಒಂದಕ್ಕೆ ಕುಂತಾಗ, ಸ್ನಾನ ಮಾಡೋ ಹೊತ್ನ್ಯಾಗ, ಊಟ ಮಾಡೋ ಹೊತ್ನ್ಯಾಗ, ನಿದ್ದೆ ಮಾಡೋ ಹೊತ್ನ್ಯಾಗ ಒಂದಿಲ್ಲ. ನಿದ್ದೆ ಮಾಡೋ ಹೊತ್ನ್ಯಾಗ ಹೆಂಗೆ ಮಾಡೋದ್ರಿ? ಮಾಡಕ್ಕೆ ಬರೋದಿಲ್ಲ. ನಿದ್ರೆಯೊಂದನ್ನು ಉಳಿದು ಅಪ್ಪವ್ರು ಹೇಳ್ತಾರೆ, ನಿದ್ರೆಯೊಂದನ್ನು ಉಳಿದು ಉಳ್ಕಿದ ಎಲ್ಲ ಟೈಮ್ದೊಳಗೂ ಸ್ವರೂಪದ ನೆನಪನ್ನು ಮಾಡ್ಕೊಳ್ಳಾಕ, ಸ್ವರೂಪ ಚಿಂತನೆಯನ್ನು ಮಾಡಾಕ ಬರ್ತದೆ. ಭೇದ ಭಾವನೆಯನ್ನು ತೆಗೆದು ಹಾಕಕ್ಕೆ ಬರ್ತದೆ. ಏಕ ಭಾವನೆಯನ್ನು ನೆಲೆಗೊಳಿಸ್ಕೊಳಕ. ಅದಕ್ಕೆ ಇಲ್ಲಿ ಅಪ್ಪವ್ರು ಹೇಳ್ತಾರೆ ನೋಡ್ರಿ, ಏಕತ್ವ ಭಾವನೆಯು ನೆಲೆಯಾಗಿ ನಿಲ್ಲುವವರೆಗೂ ದ್ವೈತವೇ ನಿಜವೆಂದು ತೋರುತ್ತದೆ. ಹರಳೆಯನ್ನು ತೆಗೆದರೆ ಜಮಖಾನೆಯು ಉಳಿಯದಂತೆ. ಅರಳಿ ತೆಗೆದ್ರೆ ಜಮಖಾನ್ ಇರ್ತದನ್ರಿ. ಈಗ ಈ ಜಮಖಾನ್ ಐತಿ, ಈಗ ಹಾಸ್ಕೊಂಡು ಕುಂತೀರಿ ನೀವು, ಅದು ಜಮಖಾನ್ ಎದರಲಿಂದ ತಯಾರಾಗೈತಿ? ಹಳ್ಳಿಲಿಂದ. ಜಮಖಾನ್ ಇಟ್ಕೋರಿ, ಹಳ್ಳಿ ತೆಗೆದು ಬಿಡ್ರಿ ಅದರಂದು, ಬರ್ತೈತಿ. ಹಾವು ಇಟ್ಕೋರಿ, ಹಗ್ಗ ತೆಗೆದು ಬಿಡ್ರಿ, ನೋಡೋಣ ಇರ್ತತನ. ಹಾವು ಅದಾಗ ಇರ್ತತನ ಅಲ್ಲಿ? ಇರುವುದಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ, ಅರಳೆಯನ್ನು ತೆಗೆದರೆ ಜಮಖಾನೆಯು ಉಳಿಯದಂತೆ. ನೋಡ್ರಿ, ಪಟವನ್ನು ತೆಗೆದರೆ ಚಿತ್ರವು ಉಳಿಯದಂತೆ. ಈಗ ಪಟದಾಗ ಇದಿರ್ತದೆ, ಚಿತ್ರ ಇರ್ತದ್ರಿ. ಆ ಪಟನ ತೆಗೆದು ಬಿಟ್ರೆ ಚಿತ್ರ ಇರ್ತತನಲ್ಲಿ? ಇಲ್ಲ. ಕಲ್ಪನೆಗಳನ್ನು ತೆಗೆದು ಹಾಕಿದರೆ ಮನಸ್ಸು ಉಳಿಯುವುದಿಲ್ಲ. ಕಲ್ಪನಾದಾಗ ಎಲ್ಲ ಆಯ್ತದೆ, ಕಲ್ಪನಾನ ತೆಗೆದು ಬಿಟ್ರೆ ಮನಸ್ಸು ಇರುವುದನ್ನ. ಮನಸ್ಸಂದ್ರೆ ಕಲ್ಪನಾ. ಸಂಕಲ್ಪ ವಿಕಲ್ಪಾತ್ಮಕಂ ಮನಹಿ ಅಂತ. ಅಂದ್ರೆ ಸಂಕಲ್ಪ ವಿಕಲ್ಪವನ್ನು ಉಳ್ಳದ್ದ ಮನಸ್ಸು. ಆ ಸಂಕಲ್ಪ ವಿಕಲ್ಪ ಹೋತಂದ್ರೆ ಮನಸ್ಸ ಇಲ್ದಂಗೆ ಆಗ್ಬಿಡ್ತದೆ, ಶಾಂತ ಆಗ್ಬಿಡ್ತದೆ, ಮುಗಿದೋತು. ಕೇವಲ ಆನಂದನ ತೋರ್ತದೆ, ಸ್ವರೂಪ ಆನಂದನ ಅನುಭವಕ್ಕೆ
ಬರ್ತದೆ. ಕಲ್ಪನೆಗಳನ್ನು ತೆಗೆದು ಹಾಕಿದರೆ ಮನಸ್ಸು ಉಳಿಯಲಾರದು. ವಿಷಯ ವಸ್ತುಗಳು ಬೇಸರವಾದೊಡನೆ ಅವುಗಳ ಆಸೆಗಳನ್ನು ತೆಗೆದು ಹಾಕಿದರೆ ಆನಂದವೇ ಇರುತ್ತದೆ. ನೋಡ್ರಿ, ವಿಷಯ ವಸ್ತುಗಳು ಬೇಸರವಾದೊಡನೆ ಅವುಗಳ ಆಸೆಗಳನ್ನು ತೆಗೆದು ಹಾಕಿದರೆ ನಮಗೆ ಬೇಸರ ಆಗಿಲ್ಲಲ್ಲ, ಅವು ಬೇಸರ ಆದ್ರೆ ತೆಗೆದು ಹಾಕ್ತೀವ್ರಿ. ಈಗ ನಿಮ್ಮ ಮನೆಗೆ ಯಾರೇ ಬಂದಿರ್ತಾರೆ ಊರ್ಲಿಂದ, ಇಲ್ಲೇ ಜಾಂಡ ಹೂಡಿದ್ರಂದ್ರೆ ಏನಂತೀರಿ ನೀವು? ಚಂದ ಕತೆ ಏನಿದು ಭಾವ ಇದ್ರಿ, ನಾ ಎತ್ತಂತೀವಿ. ಯಾಕಂತೀರಿ? ಬೇಸರ ಬೇಸರ ಆದ್ರೆ ಹೋಲ್ ಅಂತಿರೋ, ಅನುಕೂಲ ಆದ್ರೆ ಹೋಲ್ ಅಂತಿರೋ, ಅನಾನುಕೂಲ ಆದ್ರೆ ಈ ಕುರ ಆಗಿರ್ತತಲ್ಲ ಅದು ಹಂಗೆ ಹೊಡ್ಕೊಂತಿರ್ಲಿ ಅಂತಿರೋ, ಹೊಡೆದು ಹೋಲಿ ಅಂತಿರು. ಹಂಗೆ ವಿಷಯಗಳು ದುಃಖ ಕೊಡ್ತಿರ್ತಾವ್ರಿ, ಅವು ದುಃಖ ಕೊಡ್ತಾವಂತ ತಿಳಿದಿಲ್ಲ. ನಾಯಿ ಎಲಬು ಕಡಿತೈತಿ, ಅದರಿಂದ ದುಃಖ ಆಗತಿ ಅಂತ ತಿಳಿದಿಲ್ಲ ಅದಕ್ಕೆ. ಆ ಎಲುವಿನ ಚೂರ್ಗ ಹೊಸಡಿಗೆ ಚುಚ್ಚಿ ರಗತ್ ಬರ್ತದೆ, ಅದಕ್ಕೆ ತ್ರಾಸಕತಿ. ಆದ್ರೆ ಇದು ಚುಚ್ಚಾಕತ್ತಂತ ಅದಕ್ಕೆ ತಿಳಿದಿಲ್ಲ. ಅದು ಪ್ರಾಣಿ ಬಿಡ್ರಿ, ಅದಕ್ಕೆ ಗೊತ್ತಾಗೋದಿಲ್ಲ, ತಿಳುವಳಿಕಿಲ್ಲ. ಇದಕ್ಕೇನಾಗೈತೆ ದಾಡಿ ಮನುಷ್ಯನಿಗೆ ತಿಳುವಳಿಕೆ ಜನ್ಮಕ್ಕೆ ಬಂದತ್ತಲ್ಲ, ಇದ್ರ ಬೆನ್ನ ಹತ್ತೀನಿ ನಾನು ಏನು ಸುಖ ಹೊಂದೀನಿ. ಈಗ ಸುಟ ಸೇತಿರ್ತಾರ್ರಿ, ಸೆರೆ ಕುಡಿತಿರ್ತಾರ, ಆ ಸೇದಿ ಕೆಮ್ಮುತ್ತಿರ್ತಾರ್ರಿ, ಅದ್ರ ಸಂಬಂಧನ ಮತ್ತು ಅದು ಕೆಮ್ಮುದು ಲೊಗಡಿ ಒಗಿದು ಮತ್ತೆ ಏನು ಮಾಡೋದ್ರಿ, ಮತ್ತೆ ಹಚ್ಚಿ ಜಗ್ಗುದನ, ಅದ ಸುಖ. ಆಮ ಕುಡಿದ ಆ ಲಿವರ್ ಡ್ಯಾಮೇಜ್ ಆಗಿ ಬಾವು ಬಂದು ಒಂಥರ ಹೆಣ ಬರದಾನ ಹೆಣ ಕಂಡಂಗೆ ಕಾಣ್ತಿರ್ತಾವ, ಆದರೂ ಕುಡಿದು ಬಿಡುದನ ಇಲ್ಲ. ಯಾಕ? ಅದು ಸುಖ ಕೊಡ್ತಂತ ತಿಳ್ಕೊಂಡ್ಬಿಟ್ಟಿರ್ತತ್ರಿ ಅದು. ಅದರಾಗನ ಬಾಟ್ಲಿ ಇಟ್ಟು ಪೂಜೆ ಮಾಡ್ತಾರ್ರಿ, ದಿನ ಮಾಡ್ತಿರ್ತಾರಲ್ರಿ. ಅವ ಮುಂದೆ ಅವ ಏನೇನು ತಿಂತಿದ್ದ, ಅವ ಏನೇನು ಕುಡಿತಿದ್ದ, ಅವ ಏನೇನು ಸೇರ್ತಿದ್ದ, ಅವನಷ್ಟು ಒಂದೊಂದು ಕಟ್ಟು ಇಡ್ತಾರೆ, ಎಲ್ಲ ಇಡ್ತಾರೆ, ಇಟ್ಟು ಎಡಿ ಇಡ್ತಾರೆ. ಈಗೂ ಬಿಡಬೇಡಪ್ಪ ನೀನು, ಇಲ್ಲಿ ತನಕ ನೀನು ಮಾಡಿ ಕೈಯಾಗಿನ ಕಸ್ ಮತ್ ಬಂದಂದ್ರೆ ಯಾರದ್ರೆ ಮೈಯಾಗ. ಒಬ್ಬಾಕಿ ನಮ್ಮ ಗುರುಗಳಿಗೆ ಒಂದು ಗಾಳಿ ಬಂದಿತ್ತು. ಅದು ಏನು ನಿನ್ನ ಹೆಸರು? ನನ್ನ ಹೆಸರು ಸುಂದ್ರಿ ಬಸವ. ಏನು ಬೇಕು ನಿನಗೆ? ನನಗೆ ಬಿಸಿ ಅನ್ನ ಹಸಿ ಹಾಲು ಬೇಕ್ರಿ ಅನ್ನೋದು. ಏನು ಬೇಕು? ಬಿಸಿ ಅನ್ನ ಹಸಿ ಹಾಲು. ಅದೇ ಯಾಕೆ ಬೇಕು ನಿನಗೆ ಅಂತ ಕೇಳಿದ್ರಂತೆ. ಇಲ್ರಿ ಅಜ್ಜವ್ರ, ನಾನು ಎಮ್ಮಿಗೊಡ್ಡು ಮೇಸಾಕ್ ಬಿಡ್ತಿದ್ನಿ, ಅನ್ನ ಮಾಡಕ್ಕೆ ಇಡ್ತಿದ್ನಿ. ಅದು ಅನ್ನ ಎಷ್ಟು ಟೈಮ್ ಕುದಿಯಕ್ಕೆ ಹತ್ತು ಕೂಡಲೇ ಆಕಳ ತಂದು ಕಟ್ಟಾಕಿ ಆ ಬಿಸಿ ಅನ್ನ ಹಸಿ ಹಾಲು ಹಿಂಡ್ಕೊಂಡು ಅದನ್ನ ಹಾಕೊಂಡು ಉಣ್ಣಾಕಿ ನನಗೆ ಅದು ರೂಢಿ ಬಿದ್ದೈತಿ ರೀ. ಅದು ಇರಲಿಲ್ಲ ಅಂದ್ರೆ ಜೀವ ಗಮ್ಸೋದು ನೋಡ್ರಿ. ಬಿಸಿ ಅನ್ನದಾಗ ಹಸಿ ಹಾಲು ಉಂಡು ರೂಢಿ. ಏನು ಬೇಕಂದ್ರೆ ಬಿಸಿ ಅನ್ನ, ಅದು ಚಲೋದು ಕೇಳಿಬಿಡ್ರಿ. ಇವು ಒಂದೊಂದು ಕೇಳ್ತಿರ್ತಾವ, ಇನ್ನೇನು ಕೇಳ್ತಾವ್ರಿ. ದಿಲ್ಕುಶ್ ಕೇಳಿತ್ ನೋಡ್ರಿ ಇಲ್ಲೊಂದು ಗುರುಗಳು ಅಂತ. ದಿಲ್ಕುಶ್ ಅಂದ್ರೆ ಏನು ಬೇ ಅಂತ ಕೇಳಿದ್ರು ಅವ್ರು. ಅದು ಸಿಗತತ್ರಿ ಸೋರ ತಗೊಂಬಾದನು. ಇವತ್ತ ಗೊತ್ತಾತ್ ನೋಡ್ರಿ ದಿಲ್ಕುಶ್ ಅಂತಂದ್ರಿ. ದೇವಿ ಗೊತ್ತ ದಿಲ್ಕುಶ್, ನನಗೆ ಗೊತ್ತಿಲ್ಲ ನೋಡಂದ್ರ ಅವ್ರ ಗುರುಗಳು. ಅಂದ್ರ ತಿಂದು 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 ಅದ ಏನಾಗಿರ್ತೈತ್ರಿ, ಅದರಾಗ ಸುಖ ಆಯ್ತು ಅಂತ ಗಟ್ಟಿಯಾಗಿರ್ತದೆ. ಅದನ್ನ ತಿಂದು ರುಚಿ ಐತಿ, ನಮಗೊಮ್ಮೆ ತಿನ್ಬೇಕು ಅನಿಸ್ತೈತಿ. ಮತ್ತು ನಾವು ದೇವ ಆಗೋ ಮಟ್ಟ ಬಿಡುವಂಗಿಲ್ಲ ಅದನ್ನು. ಆಶಾ ಏನು ಮಾಡ್ತದೆ ನಮ್ಮನ್ನಂದ್ರೆ ಅದರೊಳಗೆ ಜಗ್ಗುತ್ತದ. ಇದು ವಿಚಾರ ಮಾಡೋದು. ವಿಚಾರ ಮಾಡಿದ್ರೆ ಅದ್ರ ಕಡೆ ಹೋಗೋದು ಏನಾಕತಿ ಕಡಿಮೆ ಆಗ್ತದೆ. ಇಲ್ಲಿ ಅದನ್ನೇ ಹೇಳ್ತಾರೆ, ವಿಷಯ ವಸ್ತುಗಳು ಬೇಸರವಾದೊಡನೆ ಅವುಗಳ ಆಸೆಗಳನ್ನು ತೆಗೆದು ಹಾಕಿದರೆ ಆನಂದವೇ ಇರುತ್ತದೆ. ನೋಡ್ರಿ, ಅದರ ಆಶೆ ತೆಗೆದು ಹಾಕಿದ್ರೆ ನಮಗೆ ಆರಾಮನೇ ಇರ್ತದೆ, ಚಡಪಡಿಕೆನ ನಿಂತು ಬಿಡ್ತದ್ರಿ. ಅದು ಬೇಕು, ಆ ವಸ್ತು ಬೇಕು, ಆ ವಸ್ತು ಬೇಕಂತ ಹಪಾಪಿಸ್ತಿರ್ತತಿ ಮನಸ್ಸು. ಅದರಾಗರೆ ಏನೈತಿ ಹೋಗಂತ ಬಿಟ್ರೆ ಆರಾಮನ. ಮತ್ತದು ಬೇಕಂತ ಭಾಳ ಕತ್ತಿ ಅಂದ್ರಿ ಮನಸ್ಸು ಚಡಪಡಿಸಿ ಕಡಿ ಕಟ್ಟ ವಿಲಿ 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 ಒದ್ದಾಡಿ ಏನಕತಿ. ಆ ಹೊಲ ನಾ ಹಿಡಿಬೇಕಂತ ಮಾಡಿದ್ವಿ, ಅವ ಹಿಡಿದ ಉತ್ಸ ಹಿಡಿತಿದ್ದಕ್ಕೆ ಹಿಡಿವಲ್ಲ ಬೇಟ್ರಿ ಬಿಡೋದು ಹೋಗಿ. ಅದ್ರಾಗ ರೀ ಏನೈತಿ ಅಂದ್ರೆ ಆರಾಮಕತ್ರಿ. ಇಲ್ಲಿಕಂದ್ರೆ ತಿಳಿಯಾಗ ತಿರ್ಗಾಕ. ಈ ಜಗತ್ನಾಗ ಯಾವುದು ಕಾಯಂ ಇರಾಕಂತಿ ಬಂದಿಲ್ಲ.
ಬಂದದ್ದು ಹೋಗಾಕ ಬಂದದ್ದು, ಬಂದದ್ದು ಬರಲಿ, ಇದ್ದದ್ದಿರಲಿ, ನಿಂತದ್ದು ನಿಂದಿರಲಿ, ಹರಿದದ್ದು ಹರಿಲಿ, ಹರಿದದ್ದು ಹಳ್ಳ, ನಿಂತದ್ದು ತೀರ್ಥ ಅನ್ಕೊಂತ ಎದ್ದು ಬಿಡ್ಬೇಕಂತ ಹೇಳ್ಯಾರ. ಇದನ್ನ ಗಟ್ಟಿ ಮಾಡಾಕತ್ತೀನಿ ರೀ ನಾನು. ಏನಪ್ಪ ಅಂದ್ರೆ ಏನು ಬಂದ್ರು ಕ್ಯಾಕಿ ಹೊಡಿ ಅಂತ ಹೇಳ್ತೀರಿ ನಮ್ಮ ಗುರುಗಳು. ಏನು ಬಂದ್ರು ಕ್ಯಾಕಿ ಹೊಡಿ. ಈ ಸದ್ಯ ಕ್ಯಾನ್ಸರ್ ಆಗೈತೆ ಅಂತ ಸುದ್ದಿ ಬರ್ತೈತೆ ನಿನಗೆ? ಚಲೋ ಆತ ಲಘು ಹೊಂಟ್ವಿಯಲ್ಲ ಅನ್ನೋದಂತ. ಬೇಕಾದಾಗಲಿ ಅದ್ರಿ. ಸಾಯ್ತೀನಂದ್ರೆ ಸಂತೋಷ ಪಡು. ಶರಣರಿಗೆ ಮರಣವೇ ಮಹಾನವಮಿ ಅಂತಾರಲ್ಲ, ಹಂಗೆ ಗಟ್ಟಿ ಮಾಡ್ಕೋತ ಹೋಗ್ಬಿಡುದ್ರಿ. ಇನ್ನು ಇದ್ರ ಸಂಬಂಧ ಎಷ್ಟೊಂದು ಮರ್ಗ ಅವ್ರು ಹೇಳ್ರಿ ನೀವು. ಎಷ್ಟೊಂದು ಸೇಲಿ ಕೆಡಿಸ್ಕೊಳ್ದು ಇದ್ರ ಸಂಬಂಧ ಹೇಳ್ರಿ. ಇಲ್ಲಿ ತನಕ ಕೆಡಿಸ್ಕೊಂಡು ನಾನು ನಾಲ್ಕು ಉಳ್ದಾವ ಇನ್ನು ನಟ್ ಹೊಕ್ಕವ್ರಿ. ಅದಕ್ಕೆ ಶರೀರ ಹೋಗದ್ ಬಿಡ, ಹೋಗುದು ಇಟ್ಟೊತ್ತ ಎಲ್ಲ ಹೋಗಾಕ ಬಂದಾವ. ನೀವು ಇರ್ತೀರಿ ಮತ್ತಿಲ್ಲೇ ಕೊಡ್ರಿ, ಗ್ಯಾರಂಟಿ ಎಷ್ಟೈತಿ? ಕಾರ್ಡ್ ಅದಾವ ಗ್ಯಾರಂಟಿ. ಅವ್ರ ಜೋಡಿ ವ್ಯವಹರಿಸೋದು ನಮ್ಮ ಪ್ರಾರಬ್ಧ ಪ್ರಕಾರ ಏನು ವಸ್ತುಗಳದಾವ ಜೊತೆಗೆ ಇರೋದ್ರಿ. ಅಟ್ಟ ತಲೆ ಕೆಡಿಸ್ಕೊಳಂಗಿಲ್ಲ. ಹಿಂಗಾತ ಹಿಂಗ, ಹಂಗಾತ ಹಂಗೆ ನಡಿ ಅವನು ಚಂಗ ಬಲ್ಲಾರಿ ಅಂತ ಎದ್ದು ಬಿಡುದ್ರಿ. ಏನು ಇದ್ರ ಬಗ್ಗೆ ಇಷ್ಟು ಚಿಂತೆ ಮಾಡಿ? ಹಿಂದಿನ ಜನ್ಮದ್ದು ಈಗಿಲ್ಲ, ಈಗಿನ ಮುಂದೆ ಬರೋದಿಲ್ಲ. ನಿಂದು ಯಾಕೆ ಚಿಂತೆ ಮಾಡ್ಬೇಕು? ಯಾಕೆ ಹೊಟ್ಟೆಗೆ ಏನು ಎಸ್ಕೋಬೇಕು ಅಂತಾರವ್ರು. ಮಕ್ಕಳದು ಹಂಗ್ರಿ ಅಂತ. ನಿಂದು ಹೆಂಗೆ ನೋಡ್ಕೋ ಸತ್ತಿಂದ. ಮಕ್ಕಳದ್ದು ಏನಾರು ಆಗಲ್ದಕ್ಕ ನಿಂದು ಹೆಂಗೆ ನೋಡ್ಕೋ. ತಾಯಿ ಬುತ್ತಿ ಡಬ್ಬಿ ಕಟ್ಟಿ ಮಕ್ಕಳಿಗೆ ಕೊಟ್ಟು ಸಾಲಿಗೆ ಕಳಿಸಿರ್ತಾಳೆ. ಅವ್ರ ನಡಕ್ ಬಸ್ ಹೋದ್ರಿಕಿ ನೋಡ್ಕೊಂತಿರ್ತಾಳೆ. ಆದರೂ ಬರ್ತಾವ ಮನೆಗೆ. ಹೆಂಗೆ? ಬಸ್ಸಿನಂತೆ ಕಾಸೆ ಬರ್ತಾವೆ. ಯಾಕೆ ಬರ್ತಾವೆ? ಅದ್ರ ಪ್ರಾರಬ್ಧವನ್ನು ರಕ್ಷಣೆ ಮಾಡ್ತಿರ್ತದ್ರಿ. ಪ್ರಾರಬ್ಧನ್ನು ದೂತ ಟೊಂಕ ಕಟ್ಟಿ ನಿಂತಾನಂತ ನಮ್ಮನ್ನು ರಕ್ಷಣೆ ಮಾಡಾಕ. ನಮ್ದು ರಕ್ಷಣೆ ಎಷ್ಟು ದಿವಸ ಆಗಬೇಕಂತೈತಿ ಅಷ್ಟು ದಿವಸ ಬಿಸ್ಗತ್ತಿ ಇಟ್ಕೊಂಡು ನಿಂತಿರ್ತಾನಂತ ಅವ್ರು ರಕ್ಷಣೆ ಮಾಡಾಕ. ಮುಗಿತಂದ್ರೆ ಅದನ್ನ ಕತ್ತಿ ಇಟ್ಕೊಂಡು ಕೊಳಕ್ಕೆ ಹೋದ್ಬಿಡ್ತಾನ ತೀರ್ತಿ. ನಮ್ದ ಪ್ರಾರಬ್ಧನು ದೂತ ನಿಂತಾನ, ನಮ್ಮನ್ನು ರಕ್ಷಣೆ ಮಾಡಕ್ಕೂ ನಿಂತಾನ, ನಮ್ಮನ್ನು ನಾಶ ಮಾಡಕ್ಕೂ ನಿಂತಾನ. ನಾಶ ಮಾಡೋ ಪ್ರಾರಬ್ಧ ಬಂತಂದ್ರೆ ನಾಶ ಮಾಡಿಬಿಡ್ತಾನ್ರಿ. ಮತ್ತು ರಕ್ಷಣೆ ಮಾಡೋದು ಇತ್ತಂದ್ರೆ ರಕ್ಷಣೆ ಆಗ್ತದೆ. ಯಾತರ ಟಿಪಿ ಒಂದಿನ ಹೋಗೋದಿಲ್ಲ ಟಿಪಿ. ಎಷ್ಟು ಕಟ್ಪಿಟಿ ಮಾಡ್ತೀವಿ ಒಂದಿನ ಹೋಗೋದಂತೆ, ಲಟಿಪಿಟಿ ಒದ್ದಾಡಿ ಹೋಗೋದಂತೆ. ಐತಿ ಅಷ್ಟು ಜನ್ಮದಾಗ ಬಂದು ಒದ್ದಾಡಿ ಅಪ್ಪ ಇದ್ರ ಸಂಬಂಧ ಇನ್ನೂ ಒದ್ದಾಡ್ತೀನಿ ಅಂತೆಲ್ಲ. ಒದ್ದಾಡೋದು ವಾದ್ಯ ಅಂತ ಅದಕ್ಕೆ ಮನಸ್ಸಿಗೆ ಹೇಳಿ ಅದನ್ನ ಏನು ಮಾಡ್ಬೇಕ್ರಿ? ನಾವು ಇನ್ನೊಬ್ರಿಗೆ ಹೇಳಕ್ಕೆ ಹೋಗ್ತೇವೆ ಪ್ರವಚನ. ಅವ್ರದ್ದು ದುಃಖ ಕಳೀದಂತ ನಿಂದು ಕಳ್ಕೋ. ನಿನಗೆ ತಿಳಿವಲ್ಲ. ಇನ್ನೊಬ್ರದ್ದು ಏನು ಕಳಿಯಾವದಿ? ನಿನಗ ಬೆನ್ನ ಹತ್ತೈತಿ ನೋಡಿ ಕೊಳ್ಳಿದೇವ, ಅದನ್ನ ಏನು ಮಾಡ ಕಳ್ಕೋ ಅಂತ. ಮತ್ತು ನಿಮಗಂತ ಹೇಳಕತ್ತಿಲ್ಲ ಪ್ರವಚನ. ನಿಮ್ಗೆ ಯಾಕೆ ಹೇಳಿ? ನನಗೇನು ನರ್ಕತ್ತೈತಿ ನಿಮಗೆ ಹೇಳೋದು? ನಾನೇ ಹೇಳ್ಕೊಳಕತ್ತೀನಿ. ಹೇಳಕತ್ತವ್ರು ಯಾರು? ಆತ್ಮಾನಂದರು. ಅವ್ರು ಹೇಳಕತ್ತಾರ, ನಾನು ಅದನ್ನ ಕೇಳಾಕತ್ತೀನಿ. ನೀವು ಏನು ಮಾಡತ್ತೀರಿ? ಕೇಳಾಕತ್ತೀರಿ. ಯಾರು ಹೇಳಕತ್ತಾರ ಪ್ರವಚನ ಅಂತ ಕೇಳಿರಿ ಹೇಳ್ರಿ ನೀವು. ಆತ್ಮಾನಂದರು ಹೇಳಕತ್ತಾರ ಅಂತ ಹೇಳ್ರಿ. ಯಾವಾಗ ಬಂದ್ರು ಅಂತಾರ. ದಿನ ಬರ್ತಾರ ಅವ್ರ. ಬಂದರೆ ನೋಡೋಮ್ಮೆ ಅಂತನ್ರಿ ನೀವು. ಅದ ಕುಂತತ್ತಲ್ಲ ಮುಂದೆ ಕುಂತಾರ ಅವ್ರು. ಬಂದು ಏನಂತಾರೆ? ಇಲ್ಲಿ ಅದಾರ ಆತ್ಮಾನಂದ್ರ ಅದ ಕುಂತಾನ ನಾವು ಗುರು ಅಂತ. ಅವ್ರಿಗೆ ಗೊತ್ತಿಲ್ಲ ಒಳಗೆ ನುಡಿಸಾವ ಯಾರಂತ. ನಾವು ಸುಮ್ಮನೆ ನುಡಿದ್ರಿ. ಅವ್ರು ಹೆಂಗೆ ಸದ್ಗುರುನಾಥ್ ನುಡಿಸ್ತಾನ ಹಂಗೆ ನುಡಿದ್ರಿ ಇಷ್ಟ. ಈ ಆಕಾಶವಾಣಿ ಧಾರವಾಡ ಕೇಂದ್ರ ಅಂತಿರ್ತದ ರೇಡಿಯೋ, ಅದನ್ನು ಕನೆಕ್ಷನ್ ತೆಗೆದು ಹೋದ್ರ ನೋಡೋಣ ಅಂತನದು. ಹಂಗೆ ಸದ್ಗುರುನಾಥನ ಕನೆಕ್ಷನ್ ಇರ್ತೈತೆ. ಅದಕ್ಕೆ ಇದೆಲ್ಲ ಹಾಡ್ತಿರ್ತದೆ. ಕನೆಕ್ಷನ್ ಮುಗೀತು, ಟೇಪ್ ರೆಕಾರ್ಡ್ ಬಂದ್ ಆತ. ಹಂಗೆ ಅವ ಹಾಡ್ಸೋ ಮಠ ಹಾಡೋದ್ರಿ. ಆಮ್ಯಾಗ ತಂಬೂರಿ ಬಾರಿಸೋ ಮಠ ಬಾರಿಸ್ತದ ಟಿವ್ ಅಂತೈತಿ. ಬಾರ್ಸವನ ಇಲ್ಲಂದ್ರೆ ಏನು ಬಾರ್ಸಾವಿಲ್ಲ ತಡಿ ನಾನಾವಾದ್ರು ನನ್ನ ಪದರ್ಬೇಕು ಅನ್ನೋದು. ಹಂಗ್ರಿ ಅದು ಕರ್ಮಾನುಸಾರ ಇದೆಲ್ಲ ಏನೈತಿ ನಡೆದದ. ಅದ್ರ ಬಗ್ಗೆ ಏನು ಮಾಡೋಂಗಿಲ್ಲ, ಹೆಚ್ಚು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಇಲ್ಲಿ ತನಕ ಕೆಡಿಸ್ಕೊಂಡದ್ದು ಸಾಕಾಗಿ ಹೋಗೈತಿ. ಅದಕ್ಕೆ ಇಲ್ಲಿ ಹೇಳ್ತಾರ ಅವರು, ನೋಡ್ರಿ, ಕಲ್ಪನೆಗಳನ್ನು ತೆಗೆದು ಹಾಕಿದರೆ ಮನಸ್ಸು ಉಳಿಯಲಾರದು. ವಿಷಯ ವಸ್ತುಗಳು ಬೇಸರವಾದೊಡನೆ ಅವುಗಳ ಆಸೆಗಳನ್ನು ತೆಗೆದು ಹಾಕಿದರೆ ಆನಂದವೇ ಇರುತ್ತದೆ. ಸ್ವರೂಪವು ಮೂರು ಅವಸ್ಥೆಗಳಲ್ಲಿಯೂ
ಹಾಸು ಹೊಕ್ಕಾಗಿದೆ. ನೋಡಿ, ಎಳಿಗಳು ಒಂದು ಅರಿವಿ ಒಳಗೆ ಹಾಸಕ್ಕೆ ಹೊಕ್ಕಾಗಿರ್ತಾವಿಲ್ರಿ ಅವು. ಈಗ ನಾವು ಒಂದು ಅರಿವಿ ನೇಯ್ತೇವ್ರಿ, ಅದ್ರೊಳಗೆ ನೂಲು ಹಾಸು ಹೊಕ್ಕಾಗೈತಿಲ್ಲ, ಹಂಗೆ ಸ್ವರೂಪ ಸಚ್ಚಿದಾನಂದ ಘನ ವಸ್ತು ರೀ 3 ಅವಸ್ಥೆ ಒಳಗೂ ಹಾಸು ಹೊಕ್ಕಾಗೈತಂತ. ಈಗ ನೋಡ್ರಿ, ಎಚ್ಚರಿಕೆ ಒಳಗೆ ನಿಮ್ಮನ್ನು ನಾ ತಿಳಿತೀನಿ, ನನ್ನ ಶರೀರ ತಿಳಿತೀನಿ, ಈ ವಸ್ತುಗಳನ್ನ ತಿಳಿತೀನಿ, ತಿಳ್ಕೊತದೇನಿಲ್ಲ. ಮೊಟ್ಟೊಟ್ಟಿಗೆ ನಿದ್ದೆ ಹತ್ತತ್ರಿ, ನಿದ್ರೆಯಾಗಿ ಏನೂ ಇದ್ದಿದ್ದಿಲ್ಲ, ಆರಾಮಿತ್ತಂತ ಎದ್ದಿಂದ ಹೇಳ್ತೀನಿ ಅಂದ್ರೆ ನಿದ್ರೆಯನ್ನು ತಿಳ್ಕೊಂತ ಇತ್ತೆ. ಆಮೇಲೆ ಕನಸು ಬೀಳ್ತತ್ರಿ, ಕನಸ್ನಾಗ ಆದಾತಿ ಇದಾತಿ ಎಲ್ಲ ತಿಳಿದು ಹೇಳ್ತೇನೆ ರೀ, ಅದನ್ನು ತಿಳ್ಕೊಂತಿದ್ದೆ. ನಾ ಮತ್ತೆ ಯಾವಾಗ ಮಕ್ಕೊಂಡಿನಿ? ನಿದ್ದೆ ಅದಕ್ಕೆ ಹತ್ತೈತ್ರಿ, ನಿದ್ದೆ ಬುದ್ಧಿಗೆ ಹತ್ತೈತ್ರಿ. ದಣದದ್ದು ಬುದ್ಧಿ, ದಣದದ್ದು ಮನಸ್ಸು. ಆದ್ರೆ ಸ್ವರೂಪ ದಣದಿಲ್ಲ, ಅದಕ್ಕೆ ದಣುನ ಇಲ್ಲ, ಅದು ನಿದ್ದಿನ ಮಾಡೋದಿಲ್ಲ, ಅದಕ್ಕೆ ಕೆಲಸನ ಮಾಡೋದಿಲ್ಲ, ಕ್ರಿಯಾರಹಿತ ಐತೆ. ಅದೇನು ದಣಿತೈತ್ರಿ? ಈಗ ದಣದ ನಿದ್ರೆ ಮಾಡ್ತೀವ್ರಿ, ಎದ್ದಿಂದ ಹೆಂಗಿತ್ತು ಇದ್ದೆ ಅಂತ ಕೇಳಿರಿ, ಏನು ಹೇಳ್ತೀರಿ? ಮತ್ತು ನೀವು ಅಲ್ಲಿ ನಿದ್ದಿನ ಮಾಡ್ತಿರ್ತೀರಿ, ಹೆಂಗೆ ಹೇಳ್ತೀರಿ ಅಂದ್ರೆ ಯಾತ್ರಿದ್ರೆ ಹೇಳಕ್ಕೆ ಬರ್ತದ್ರಿ. ಈಗ ಒಂದು ಆಶ್ರಮ ಐತ್ರಿ, ಯಾರು ಇದ್ದಿಲ್ಲ, ಕದ ಹಾಕಿತ್ತು, ಯಾರು ಅದಾರ ಒಳಗೆ ನೋಡ್ಕೊಂಬ ಅಂತ ನಿಮಗೆ ಹೇಳಿ, ನೀವು ಒಳಗೆ ಬರ್ತೀರಿ, ಯಾರು ಇರೋದಿಲ್ಲ. ಏನಂತ ಹೇಳ್ತೀರಿ? ಬಂದಿಂದ ಯಾರೂ ಇದ್ದಿದ್ದಿಲ್ಲ. ಮತ್ತು ಒಳಗೆ ಯಾರು ಇದ್ರು? ಆತ್ಮಾನಂದರು ಇದ್ರು. ಅಲ್ಲ, ನೀವೇ ಇದ್ರಿಲ್ಲ, ಒಳಗೆ ನಿಮ್ಮನ್ನು ಕಳಿಸಿದೀವಿ ನಾವು, ಯಾರು ಅದಾರ ನೋಡ್ಕೊಂಬ ಅಂತ ಆಶ್ರಮದೊಳಗೆ. ನೀವು ಹೊರಗೆ ಬಂದಿದ್ದು ಏನು ಹೇಳ್ತೀರಿ? ಯಾರು? ಮತ್ತು ನೀವು ಇದ್ರಿಲ್ಲ ಅಲ್ಲಿ ಒಳಗೆ, ನಮ್ಮನ್ನು ಬಿಟ್ಟು ಹೇಳ್ತೇವೆ ಯಾರೂ ಇದ್ದಿದ್ದಿಲ್ಲ ಅಂತ. ಮತ್ತು ನಾವು ಇದ್ವಿಲ್ಲ, ಹಂಗೆ ನಿದ್ರೆಯಾಗಿ ಯಾರೂ ಇದ್ದಿದ್ದಿಲ್ಲ ಅಂತ ಎದ್ದಿಂದ ಹೇಳ್ಬೇಕಾದ್ರೆ ಮತ್ತೆ ಯಾರೂ ಇದ್ದಿದ್ದಿಲ್ಲ ಅಂತ ಹೆಂಗೆ ಹೇಳಿದಿ? ನೀವಿದ್ರಿ ಹೇಳಿದೆ, ಹಂಗೆ ಹೇಳಿದೆ. ಆಶ್ರಮದಾಗ ಯಾರೂ ಇಲ್ಲ ಅಂತ ಹೇಳ್ಬೇಕಾದ್ರೆ ನಾವಿದ್ರೆ ಹೇಳಕ್ಕೆ ಬರ್ತದ್ರಿ. ಹಂಗೆ ನಿದ್ರೆಯಾಗೂ ಏನೂ ಇದ್ದಿದ್ದಿಲ್ಲ ಅನ್ನೋದನ್ನು ತಿಳ್ಕೊಂತ ನಾವಿದ್ವಿ, ಎಚ್ಚರಿಕೆ ಒಳಗೆ ಇದನ್ನೆಲ್ಲ ತಿಳ್ಕೊಂತ ನಾವಿದ್ವಿ. ಆಮ್ಯಾಗ ಕನಸಿನೊಳಗೂ ನಾವು ತಿಳ್ಕೊಂತ ಇದ್ವಿ. ನೋಡ್ರಿ, ಜಾಗ್ರಾವಸ್ಥೆ ಬಂತು ಹೋತು, ನಾ ತಿಳ್ಕೊಂತನ ಅದೀನಿ. ನಿದ್ರಾವಸ್ಥೆ ಬಂತು ಹೋತು, ನಾ ತಿಳ್ಕೊಂತನ ಅದೀನಿ. ಕನಸಿನ ಅವಸ್ಥೆ ಬಂತು ಹೋತು, ನಾ ತಿಳ್ಕೊಂತನೇ ಇದೀನಿ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಯ, ನಾ ಸಾಕ್ಷಿನೂ ಅದೀನಿ, ನಾ ಯಾವಾಗಲೂ ಇರೋವನ ಅದೀನಿ. ಹಿಂಗೆ ಬಾಯಲ್ಲಿ ಬಡಕೊಂತ ಕುಂದ್ರದಲ್ಲ, ಆ ಭಾವ ಮಾಡ್ಬೇಕ್ರಿ, ನಾ ಸಾಕ್ಷಿ ಅದೀನಿ. ಈಗ ಗುರು ಅನ್ನೋ ಭಾವ ಹೋಗ್ಬೇಕು, ನಾ ಸಚ್ಚಿದಾನಂದ ಘನ ವಸ್ತು ಅದೀನಿ, ಅದು ಭಾವ ಬರ್ಬೇಕು. ಹಿಂಗ ನಾ ಹೇಳಿದ್ನೆ ನಿನ್ನಿನ ಮೊನ್ನೆ ಪ್ರವಚನ ಹೇಳಕತ್ತೀನಿ, ಮಾರಾಯ ನಿಮ್ಮ ಬರೀ ಬಜ್ಜಿದ್ ಹೇಳ್ಬೇಡಿ ಅನ್ನೋನು. ಯಾಕಂತ ಅನ್ನಿ, ಅದು ನನಗೆ ಬಿಟ್ಟಂಗ ಕತಿ, ಕರ್ದಂಗ ಕತಿ, ಆ ಬಾಳಿಗೆ ಇಟ್ಟಂಗ ಕತಿ, ಮುಂದೆ ಬಂದು ಕುಂತಂಗ ಕತಿ. ಬಜ್ಜಿ ಅನ್ನವ ಆ ಬಜ್ಜಿ ಐತೇನೆ ಅಲ್ಲೇ ಇಲ್ಲ, ಅವ ಏನು ಮಾಡಕತ್ತನ್ರಿ? ಬರೇ ಬಜ್ಜಿ ಅಂದ್ರೆ ಬಜ್ಜಿ ಭಾವ ಮಾಡಕತ್ಲಿಲ್ಲ. ಹಂಗೆ ನಾವು ಪ್ರವಚನ ಕೇಳಕ್ಕೆ ಹತ್ತೀವಿ ಅಂದ್ರೆ ಅರಿವಂದ್ರೆ ಬಾಯಿಲೆ ಅರಿವು ಅಂತ ಹೇಳೋದಲ್ಲ, ಕಿವಿಲೆ ನೀವು ಅರು ಅಂತ ಕೇಳೋದಲ್ಲ. ನಾ ಹೇಳ್ದಂಗೆ ನೀವು ಅರಿವಿನ ಭಾವ ಮಾಡಬೇಕು, ನಾ ಹೇಳೋ ಹೊತ್ನ್ಯಾಗ ಅರಿವಿನ ಭಾವ ಮಾಡ್ಕೋಬೇಕ್ರಿ. ಅರಿಯಿರಿ, ಭಾವಿಸಿರಿ, ಅನುಭವಿಸಿರಿ. ಅವ ಹೆಣ್ಮಕ್ಳ ಜೊತೆ ಬೆಣ್ಣೆ ವ್ಯಾಪಾರ ಮಾಡಕ್ಕೆ ಹುಚ್ಚಿದ್ನಲ್ಲವ, ಹೆಣ್ಮಕ್ಳ ಜೋಡಿ ಅಡ್ಡಾಡಿ ತಾ ಗಣಮಾಗ ಅದನ್ನ ಅನ್ನೋದು ಮರ್ತು ಬಿಟ್ಟವ. ಮುಂದೆ ಏನಾಯ್ತು? ಯಾವ ಬಂದು ದಾರ್ಯಾಗ ಅವ್ರಂದ್ರೆ ಹೆಣ್ಮಕ್ಳೆಲ್ಲ ನೋಡ್ರಿ, ಯಾರೇ ಗಂಡಸರಿದ್ರೆ ಬರ್ರಿ ಅಪ್ಪ ಹಾವು ಬಂದತಿ ಅಂದ್ರು. ಇವನು ಅವ್ರ ಜೋಡಿ ಸೋನ ಅನ್ಬೇಕ, ಯಾರ ಗಂಡಸರಿದ್ರೆ ಬರ್ರಿ ಅಪ್ಪ ಹಾವು ಬಂದತಿ ಅಂದವ. ಹೊರದಾಗ ಗಳೆ ಹೊಡ್ಯಾಕತ್ತಿದ್ದ ಮನುಷ್ಯ ಬಂದವನು ಬಾರ್ಕೊಂಡು ತಗೊಂಡು ಬಂದು ಡುಬ್ಲಾಗ ಹೆಟ್ಟಿನ ನನಗೆ ಬಿಡಿದ್ರಿ ಅನ್ನವ. ಏನಂದು ಇನ್ನೇಮೇನು ಮತ್ತು ಅದ್ರ ಖಬರೇ ಇಲ್ಲ. ಏನೇನಿ ಅವ್ರು ಏನಂದ್ರು ಅದನ್ನ ಅನ್ನೊಂದು ಏನಂದ್ರು, ಯಾರ ಗಂಡಸರಿದ್ರೆ ಬರ್ರಿ ಅಪ್ಪ ಅಂದೀವಿ ನಾವು ಅಂತ ಅಂದ್ರು ಅವರು. ಅದಕ್ಕೆ ನಾನು ಅದನ್ನೇನ್ರಿ, ಯಾರ ಗಂಡಸರಿದ್ರೆ ಬರ್ರಿ. ಈ ಹೆಂಗಾಗಿ ಚಿಟ್ಟಾಣಿ ಮರಿಯಾಗಿ ದಿನ ಬೆಣ್ಣೆ ತಿಂದು ನೀ ಗಂಡಸ ಹೋಗಿಲ್ಲ, ಹೌದಲ್ಲ ನಾ ಗಂಡಸಲ್ಲ ಹಂಗೆ ಕನ್ಯನ ನಾನು ಅಂತನವ. ಅಂದ್ರೆ ಏನಾಗಿತ್ತು? ಮರೆವಾಗಿತ್ತು. ಎದರಿಂದ? ಅವ್ರ ಸಂಘದಿಂದ ಮರೆವಾಗಿತ್ತು. ಹಂಗ ನಮಗೂ ಏನಾಗೈತಿ ಅಂತಂದ್ರೆ, ಈ ದೇಹದ ಸಂಘದಿಂದ ಸ್ವರೂಪದ ಮರೆವಿಯಾಗಿ ದೇಹದ ಲಕ್ಷಣಗಳ ನನ್ನ ಲಕ್ಷಣ ಅಂತ ತಿಳ್ಕೊಂಡು ವ್ಯವಹಾರ ಮಾಡಾಕತ್ಬಿಟ್ಟೇವ್ರಿ. ಈ ಶರೀರದ ಲಕ್ಷಣನ ನನಗದಾವ ಅಂತ ತಿಳ್ಕೊಂಡು ವ್ಯವಹಾರ ಮಾಡಾಕತ್ತೀವಿ ನಾವು. ಆದ್ರೆ ಈ ಶರೀರದ ಒಳಗ ಹೊರಗ
ಈ ಶರೀರದಲ್ಲಿ ಅವಸ್ಥೆಗಳೇನದಾವಲ್ಲ, 3 ಅವಸ್ಥೆಗಳೇನದಾವಲ್ಲ ನಮಗೆ, ಜಾಗ್ರ ಸ್ವಪ್ನ ಸುಸುಪ್ತಿ, ಇವೆಲ್ಲದರೊಳಗೂ ಹಾಸು ಹೊಕ್ಕಾಗಿ ನಾ ಸಚ್ಚಿದಾನಂದ ಘನ ಸ್ವರೂಪನಾಗಿ ಅದೀನಿ. ಹಿಂದೂ ಅದೀನಿ, ಈಗೂ ಅದೀನಿ, ಮುಂದೂ ಇರ್ತೀನಿ. ಅರ್ಜುನಗ ಕೃಷ್ಣ ಹೇಳ್ತಾನ ಭಗವದ್ಗೀತೆಯಲ್ಲಿ, ಅರ್ಜುನ ನೀನು ಇರಲಿಲ್ಲ ಎನ್ನುವ ಕಾಲವೂ ಇರಲಿಲ್ಲ, ನಾನು ಇರಲಿಲ್ಲ ಎನ್ನುವ ಕಾಲವೂ ಇಲ್ಲ, ನಿನ್ನ ತಾತ ಮುತ್ತಾತರು ಇರಲಿಲ್ಲ ಎನ್ನುವ ಕಾಲವೇ ಇಲ್ಲ. ನಾವು ಹಿಂದೆಯೂ ಇದ್ದೆವು, ಈಗೂ ಇರುವೆವು, ಮುಂದೆಯೂ ಇರುತ್ತೇವೆ. ನಾವು ಅವಿನಾಶಿ ಇದ್ದೇವೆ, ನೀನು ಅವಿನಾಶಿ ಇದ್ದೀ, ನಾನು ಅವಿನಾಶಿ ಇದ್ದೇನೆ. ಅವರು ಅವಿನಾಶಿನ ಅದರಲ್ಲಿ ಯುದ್ಧ ರಂಗದೊಳಗೆ ಏನು ನಿಂತಾರಲ್ಲ ಅವರು ಅಷ್ಟರು ಅವಿನಾಶಿನ ಅದಾರ. ನೀ ಬಾಣ ಎದಕ್ಕೆ ಬಿಡ್ತಿ? ಶರೀರಕ್ಕೆ ಬಿಡ್ತಿ, ಅದು ಮಿಥ್ಯ ಅದ. ಅದು ಅದೆಲ್ಲ ಮಿಥ್ಯ ಸ್ವರೂಪ ಐತಿ. ಒಳಗಿರ್ತಕ್ಕಂಥ ಘನ ಸಚ್ಚಿದಾನಂದ ಘನ ವಸ್ತುವಿಗೆ ಯಾವುದೇ ನೋವಾಗೋದಿಲ್ಲ, ದುಃಖ ಆಗೋದಿಲ್ಲ. ಇದನ್ನು ನೀ ಚೆನ್ನಾಗಿ ಅರಿತುಕೋ ಅರ್ಜುನ ಅಂತ ಕೃಷ್ಣ ಏನು ಮಾಡ್ತಾನೆ, ಭಗವದ್ಗೀತೆಯಲ್ಲಿ ಉಪದೇಶವನ್ನ ಮಾಡ್ತಾನೆ. ನೋಡ್ರಿ, ಇದು ತಿಳಿಬೇಕಲ್ಲ. ತಿಳಿಬೇಕಾದ್ರೆ ತೀಕ್ಷ್ಣ ಮತಿಗಳಾಗಬೇಕು. ಬುದ್ಧಿ ಏನಾಗ್ಬೇಕ್ರಿ? ತೀಕ್ಷ್ಣ ಆಗ್ಬೇಕು. ಈ ಗಾಡಿ ಮಾಡ್ಕೋತಿರ್ತೇವಲ್ರಿ, ಆ ಬ್ಲೇಡ್ ಎಷ್ಟು ತೀಕ್ಷ್ಣ ಇರ್ತೈತಿಲ್ಲದ, ಈ ಮಂಡ್ ಗಡ್ಲಿ ತೊಗೊಂಡು ಕೆತ್ಕೋರ್ ನೋಡುನು ಹೊಕ್ಕವನವ, ದಾಡಿ ಕೂದಲು ಹೊಕ್ಕವ, ಸೂಪ್ ಅಂದರೆ ಕ್ವಾಡ್ಲಿ ಅಲ್ಲ, ಮತ್ತ ಮಂಡ್ ಕ್ವಾಡ್ಲಿರ್ತದ ಅಂತ ತೊಗೊಂಡು ತಕೊಂಡ್ರೆ ಹೊಕ್ಕವನವ. ಬೆಣ್ಣೆ ಕಡಿದಂತಾರಲ್ರಿ ಅಂತ ತೊಗೊಂಡು ತಗೊಂಡು. ಹಂಗ ಕೂದಲನ್ನ ಕಟ್ ಮಾಡ್ಕೋಬೇಕಾದ್ರೆ ತೀಕ್ಷ್ಣವಾದ ಬ್ಲೇಡ್ ಬೇಕು. ಅದು ನೋಡ್ರಿ, ಹಿಂಗೆ ಮುಟ್ಟೇವಿಲ್ಲ ಅನ್ನೋಟಿಗೆ ಚರ್ಮ ಕಸಟಿಗೆ ಸೊರಕ್ಕಂತ ಕೊರಿತೈತಿ. ಹಂಗೆ ತೀಕ್ಷ್ಣವಾಗಿರ್ತಕ್ಕಂಥ ಹರಿತವಾಗಿರ್ತಕ್ಕಂಥ ವಿವೇಕ ಇತ್ತು ಅಂತಂದ್ರೆ ಅಜ್ಞಾನ ಕತ್ತರಿಸೇ ಹೋಗಿತೈತಿ. ಗ್ಯಾರಂಟಿನ. ಅದು ಹೆಂಗಾಗೈತಿ ಅಂತ ತಿಳಿದ್ರೆ ನಮ್ಮ ವಿವೇಕ ಚಟ್ಟ ಮಂಡ್ ಗುದ್ಲಿ. ಮಂಡ್ ಗುದ್ಲಿ ಅಂದ್ರೆ ಮಂಡ್ ಗ್ವಾಡ್ಲಿ, ಮಂಡ್ ಗ್ವಾಡ್ಲಿನ ಮಂಡ್ ಕತ್ತಿ. ಮಂಡ್ ಕತ್ತಿ ಅಂದ್ರು ಒಂದ, ಮಂಡ್ ಗುದ್ಲಿ ಅಂದ್ರು ಒಂದ, ಮಂಡ್ ಕ್ವಾಡ್ಲಿ ಅಂದ್ರು ಒಂದ. ಅವು ಅಷ್ಟು ಮಂಡ ಅವ್ರ ಜೊತೆ ಕೂಡಿ ನಾವು ಮಂಡ ಬುದ್ಧಿಯವ್ರ ದೇವ್ರಿ, ಸೂಪ್ ಬುದ್ಧಿಯವ್ರು ಆಗಬೇಕಾಗೈತಿ. ಇನ್ನು ಮ್ಯಾಗ ಯಾವಾಗ್ರಿ? ನಮಗೆ ಕಷ್ಟ ಕೊಡುವ ಶರೀರದ ಮೆಹರ್ಬಾಣಿಗೆ ಹೆಚ್ಚು ನಡೆದಿದೆ. ಈ ಶರೀರ ನಮಗೆ ಕಷ್ಟ ಕೊಡ್ತತೆ, ಕೊಟ್ಟರು ಅದ್ರ ಮೆಹರ್ಬಾಣಿಗೆ ಭಾಳ ಮಾಡ್ತೀವ್ರಿ ನಾವು. ನೋಡ್ರಿ, ಮುಂಜಾನೆ ಎದ್ದು ಕೂಡಲೇ 2ಕ್ಕೆ ಕರ್ಕೊಂಡು ಹೋಗ್ಬೇಕು. ಅದನ್ನು 2ಕ್ಕೆ ಕರ್ಕೊಂಡು ಹೋಗಿ ಬಂದಿಂದ ಏನು ಮಾಡ್ಬೇಕು? ಹೊಲ್ ತಿಕ್ಕಿಸ್ಬೇಕು. ಅದಕ್ಕೆ ಹೊಲ್ ತಿಕ್ಬೇಕು. ಹೊಲ್ ತಿಕ್ಕಿ ನಾನು ಪಿಚ್ಚೆಲ್ಲ ತಕ್ಕೊಂಡು ಮಕ್ಕ ತಕ್ಕೊಂಡು ರೆಡಿಯಾಗಿ ಸ್ನಾನ ಮಾಡಿ ಮತ್ತು ಅದಕ್ಕೊಳಗೆ ಹಾಕ್ಬೇಕು. ಹಾಕಿಂದ ಮತ್ತು ಮದ್ದಿಂದಾಗ ಅದು ಚಾ ಅದು ಮತ್ತು ಹಂಗೆ ಅದಕ್ಕೆ ಬೆನ್ನ ಹತ್ತದ ರೀ. ಕಾಲು ನುಸಾಕತ್ತು ಅಂದ್ರೆ ತಿಕ್ಕಬೇಕು. ಅದಕ್ಕೆ ಮುಗ್ನ್ಯಾಗ ಬಂತಂದ್ರೆ ತೆಗೆದು ಒಗಿಬೇಕು. ಅದಕ್ಕೆ ಎಷ್ಟು ಚಾಕ್ರಿ ಮಾಡ್ಬೇಕ್ರಿ. ಮತ್ತೆ ಯಾರ್ದಾರೆ ಕಾಳಜಿ ಇಷ್ಟು ಮಾಡ್ತೀವಿ ನಾವು? ಮನ್ಯಾಗ ಯಾವ್ರಿ ಹುಡುಗರು ಪತಿ ಕಾಡಾಕತ್ತು ಅಂದ್ರೆ ಎಲ್ಲಿ ಗಂಟು ಬಿದ್ದೀವಿ ಹೊಕ್ಕಿ ಇಲ್ಲ ಅಂತ ಅಂತೀವಿ. ಅಲ್ಲೇ ತಗೋ ಅಂತೀವಿ. ಇನ್ನೊಬ್ರು ಮಾಡಕ್ಕೆ ನಮ್ಗೆ ಬೇಸರ ಆಗತ್ತೆ, ನಾವು ಮಾಡ್ಕೊಳಕ್ಕೆ ಬೇಸರ ಆಗೋದಿಲ್ಲ ನೋಡ್ರಿ. ನಿರಂಜನ ಅಜ್ಜಾರಿಗೆ ಪ್ರವಚನ ಹೇಳಕತ್ತಿದ್ರಿ, ಅದೇನೋ ಶರೀರದೊಳಗೆ ಒಂದು ಸ್ವಲ್ಪ ಅಸ್ತವ್ಯಸ್ತಾಗಿ 2ಕ್ಕೆ ಹತ್ತಿತ್ರಿ ಅವ್ರಿಗೆ, ಸ್ವಲ್ಪ ಇದಾಗಿರಿ. ಪ್ರವಚನ ಹೇಳಕತ್ತಿದ್ರಿ, ಒಂದು 2-3 ಸಲ ಹೋಗಿ ಬಂದ್ರಿ ಅವ್ರು. ತಡ್ರಿ ಅಂತ ಮತ್ತೆ ಪ್ರವಚನ ನಿಂದಿಸಿದ್ರು, ಮತ್ತೊಬ್ರು ಓದಾಕತ್ರು. ಅವಾಗಂದ್ರೆ ಇದು ರೌನ್ ಇದನ್ನು ತೊಳೆದ ರಗಡಾಗೈತೆ ನನಗಂತಂದ್ರೆ. ಹಂಗೆ ಭಾವ ಬರ್ಬೇಕಲ್ಲ, ಇದನ್ನ ತೊಳೆದ ರಗಡಾಗೈತಿ, ನೀವು ತರೋದ ಇಲ್ಲ ಇದನ್ನು ಹಾಳೆ ಅಂತಂದ್ರು. ನಾವು ಅಂತೀವನ ತೊಳೆದು ಚಂದ ಇಟ್ಕೋಬೇಕ್ರಿ. ಅಪ್ಪವ್ರು ಅಂತಾರೆ, ಮುಚ್ಚಲು ಬಾಕ್ಲಿಗೆ ಎಣ್ಣೆ ಹಚ್ಕೊಂಡು ಇತ್ತಲು ಬಾಕ್ಲಿಗೆ ಹಚ್ಕೋ. ಎಷ್ಟು ಚಂದ ಮಿಲ್ಸ್ ಮಾಡ್ಕೊಂತಿಲ್ಲಪ್ಪ, ಮುಂದೆಲ್ಲ ಹತ್ಕೊಂಡು ಹಿಂದೆ ಹಚ್ಕೊಂತ ಹೋಗಿ. ಹತ್ತಲೆಲೆ ಸಾರಥಿ, ಹತ್ತಲೆಲೆ ಸಾರಥಿ. ಈ ಸಾರಥಿ ಯಾರು ಎದ್ರಾಗ ಹಚ್ಚಿರ್ತಾನೆ ರೀ? ಸಾರಥಿ ಎದ್ರಾಗ ಹಚ್ಚಿರ್ತಾನೆ? ರಥದಾಗ. ಆ ರಥ ಓಡ್ಸಾವ ಅವನೋದಿಲ್ಲ. ಹತ್ತಲೆಲೆ ಸಾರಥಿ. ಯಾವ ಸಾರಥಿ?
ಯಾವ ತೇರು ಹತ್ತೇವೆ ನಾವು? ಇದನ್ನ ಹತ್ತೇವೆ. ಹತ್ತಲೇ ಸಾರಥಿ ನೀನು ಹೊಲಸು ನಾರತಿ, ಮೇಲೆ ಬುಸುಗುಡ್ತಿ ತಳಗೆ ಬಹುಗುಡ್ತಿ, ಹೊರಗಡೆ ತಾವು ಬಂದವರು ದಾರು. ಬುಸ್ಗಾಪ್ನವರು ಬಹುಗುಡಪ್ಪನವರು. ಬಂದವರು ಯಾರು ಅಂತಿರ್ತೇವಿಲ್ಲ, ಆ ಕ್ಲೇಮಕನ ಹೆಂಗೆ ಕಾಣ್ತತಿ ಏನು ನೀನು ನೋಡಿ ನಿನ್ನಂತ ಬುಸ್ಗುಡ್ತತಿದ್ ಮ್ಯಾಗ. ತಳ ಕಡ್ಲಿ ಬೇಳೆ ತಿಂದಿತ್ತಂದ್ರೆ ಬಹುಗುಡ್ತತಿ. ಏನು ಚಲೋದೈತಿ ನೋಡ್ರಿ ಸಾರಥಿ. ಮಿಷನ್ ಚೊಕ್ಕತಿ ಇದನ್ನ ನೆಚ್ಚ ಕುಂತೈತಿ. ಸೌರುದು ನಾರುದು ಆಮೇಲೆ ಚಡ್ಡಿಲಿಂದ ಅಡ್ಡಾಡೋದು, ಮುಂದಿನ ದಿವಸ ಶೆಟಿದು, ಇದನ್ನ ಸುಖದಾಯಕ ಅಂತ ನೇಚ್ ಕುಂತೈತಿ. ಹಾಂ ಚರ್ಮ ಇಲ್ಲ, ನಾಚಿ ಚರ್ಮ. ಅದನ್ನ ಇಲ್ಲಿ ಹೇಳ್ತಾರೆ. ನಮಗೆ ಕಷ್ಟ ಕೊಡುವ ಶರೀರದ ಮೆಹರಬಾಣಿಗೆಯೇ ಹೆಚ್ಚು ನಡೆದಿದೆ. ಸುಖವನ್ನು ಕೊಡುವ ಸ್ವರೂಪದತ್ತ ನಮ್ಮ ಲಕ್ಷ್ಯವೇ ಇಲ್ಲ. ಪರಮಾನಂದ ಕೊಡ್ತತಿ, ಅದ್ರ ಕಡೆ ಲಕ್ಷ್ಯ ಇಲ್ರಿ. ಇದು ಪರಮ ದುಃಖ ಕೊಡ್ತತಿ. ಮತ್ತು ಎದ್ರ ಕಡೆ ಲಕ್ಷ್ಯ? ಈ ಶರೀರ ಕಡೆನ ಲಕ್ಷ್ಯ. ಕಾಲು ನುಸಾಕತ್ತಾವಿಲ್ರಿ, ಕಿತ್ತಾಡಕತ್ತೀರಲ್ಲ, ಕಾಲು ನುಸಾತಾವಿಲ್ಲ. ಇಲ್ಲಿ ಸ್ವರೂಪದ ಕಡೆ ಲಕ್ಷ್ಯ ಇಲ್ಲ, ಕಿತ್ತಾಡೋ ಕಡೆನೂ ಲಕ್ಷ್ಯ. ಯಾಕೆ? ಅದ್ರ ಕಾಳಜಿ ಮಾಡ್ಬೇಕಲ್ಲ. ನಿನಗೇನಪ್ಪ ನಾಳೆ ಮತ್ತೆ ಕೆಲಸ ಅದಾವನು. ನೋಡ್ರಿ, ಎಲ್ಲರೂ ಕಷ್ಟವನ್ನು ಕೊಡುವ ವಿಷಯ ವಸ್ತುಗಳ ಚಿಂತನೆಯಲ್ಲಿಯೇ ಇದ್ದಾರೆ. ನೋಡ್ರಿ, ಶರೀರ ಸುಖ ಕೊಡ್ತೆ, ವಿಷಯಗಳಿಗೆ ಏನು ಸುಖ ಕೊಡ್ತಾವ? ಅದು ನಿನ್ನ ಕತೆ ಹೇಳಿದ್ನಿಲ್ಲ. ಅಡಕಲ್ ಗಡಿಗೆ ಯಾಕೆ ಕುಂದಿರ್ತೀಯ, ಕಡಕಲ್ ಗಡಿಗೆ ಯಾಕೆ ಕುಂದಿರ್ತೀಯ ಅಂತದ್ದು. ಅಡಕಲ್ ಗಡಿಗೆ ಯಾಕೆ ಕುಂತು ಏನು ತಿಂತದ? ಕಾಡ್ಲಿ ತಿಂದು ಎತ್ಕೊಂತಲ್ಲದು, ಸುಖ ಕೊಡ್ತೇವೆ, ದುಃಖ ಕೊಡ್ತೀವಿ. ಆಯ್ತೇನು? ರುಚಿ ಐತಿ ತಿನ್ನಿ, ಒಟ್ಟ ನಿಲ್ಲವಲ್ದಂತ. ರುಚಿ ಐತ್ಕಂತ ಹೊಡೆದಿ, ಈಗ ಏನು ಹಾಕತತಿ? ನಿಲ್ಲವಲ್ದು. ಅದಕ್ಕೆ ಎಲ್ಲರೂ ಕಷ್ಟ ಕೊಡುವ ವಿಷಯ ವಸ್ತುಗಳ ಚಿಂತನೆಯಲ್ಲಿಯೇ ಇದ್ದಾರೆ. ಸುಖವನ್ನು ಕೊಡುವ ಆಧ್ಯಾತ್ಮ ಚಿಂತನೆಯನ್ನು ಮಾಡಲು ಸಿದ್ಧರಿಲ್ಲ. ನಾವು ಎಚ್ಚರಿಕೆಯ ಬಾಳ್ವೆಗಾಗಿ ನಮ್ಮ ನಿದ್ರೆಯನ್ನು ಕೆಡಿಸಿಕೊಳ್ಳುತ್ತೇವೆ. ಬಾಳೆ ಧ್ಯಾನ ಮಾಡಿ ಮಾಡಿ ಚಿಂತೆ ಮಾಡಿ ಮಾಡಿ ನಿದ್ದೆನೂ ಹತ್ತುದಿಲ್ಲ. ಇದ್ರ ಸಂಬಂಧ ನಿದ್ದೆ ಸತಿ ಕೆಡಿಸ್ಕೊಂತೇವೆ. ಯಾಕ? ಸುಖ ಕೊಡ್ತಲ್ಲ, ಕೊಟ್ಟತ್ತಲ್ಲ ಇಲ್ಲಿ ಮಠ. ಕೊಟ್ಟತಂತ ಹಿಂಗಾಗ್ಯವ ನಾವು. ಏನು ಕೊಟ್ಟತಂತ ಹಿಂಗಾಗ್ಯವಿ? ದುಃಖ ಕೊಟ್ಟತಂತ ಹಿಂಗಾಗ್ಯವಿ. ನಾವು ಎಚ್ಚರಿಕೆಯ ಬಾಳ್ವೆಗಾಗಿ ನಮ್ಮ ನಿದ್ರೆಯನ್ನು ಕೆಡಿಸಿಕೊಳ್ಳುತ್ತೇವೆ. ಆದರೆ ತುರ್ಯಾವಸ್ಥೆಯನ್ನು ಸಾಧಿಸುವುದಕ್ಕಾಗಿ ನಾವು ಎಚ್ಚರ ಉಳಿಯುವುದಿಲ್ಲ. ಅಟ್ಟು ನಿದ್ದೆ ಕೆಡಿಸ್ಕೊಂಡು ಧ್ಯಾನ ಮಾಡಂದ್ರೆ ಮಾಡ್ತೀವ ನಾವು. ಇವ ನಾಳೆ ದಂಧೆಗದವ, ನಿದ್ದೆ ಆಗ್ಬೇಕಿದೆ ಅಂತೇವೆ. ಇದನ್ನ ಅಜ್ಞಾನ ಕಳ್ಕೊಬೇಕವ, ಇದರಿಂದ ದುಃಖ ಆಗೈತಿ ಅಂತೇವ ನಾವು ವಿಚಾರ ಮಾಡ್ತೀವ ನಾವು. ಇದು ಉರಿನ ಹತ್ತಿಲ್ಲ ನಮಗೆ. ಈಗ ಒಬ್ಬ ಹೆಣ್ಮಗಳಿಗೆ ಸೀರಿ ಸೆರಗಿ ಗುರಿ ಐತಿ ಅಂದ್ರೆ ಏನು ಮಾಡ್ತಾಳ್ರಿ? ಈಗ ಹತ್ತೈತಿ ಬೋರ್ಲಿ ಅಂತ ಏನು ಮಾಡ್ತಾಳ್ರಿ? ಬಡಗಿನ ಆರಸ್ತಾಳ. ಇವನ್ ದೋತ್ರ ಚುಂಗಿ ಗುರಿ ಐತಿ ಅಂದ್ರೆ, ಲುಂಗಿ ಚುಂಗಿ ಗುರಿ ಐತಿ ಅಂದ್ರೆ ಈಗ ಹತ್ತೈತಿ ಅವಳು. ಇನ್ನೊಂದು ತಿಂಗಳು ಬಿಟ್ಟು ಆರ್ಸುನ ಅಂತಾನ. ಆಗ ಆರಿಸ್ತಾನಿಲ್ಲ. ಹಂಗೆ ಬವದ ಬೆಂಕಿ ಹತ್ತೈತಿ ಅನಿಸ್ಬೇಕು ನಮಗೆ. ಅದರಿಂದ ಮನೆಗೆ ಬೆಂಕಿ ಹತ್ತಿ ಅಂದ್ರೆ ಆರ್ಸಕ್ಕೆ ಪ್ರಯತ್ನ ಮಾಡ್ತೇವೋ, ಇರ್ಲಿ ದೊಡ್ಡ ಗುರಿ ಇನ್ನೊಟ್ಟು ಜೋರಾಗಿ ಹತ್ತೇಳ ಅಂತೇವನು. ಆರ್ಸೋದು ಹೊತ್ತಟ್ಟು ಹೋಗ್ಲಿ, ಜಿಗದ್ ಹೊರಗೆ ಬರ್ತೇವೆ. ಅವ್ನು ಪ್ರಾಣೇಶ್ ಅವರು ಒಂದು ಉದಾಹರಣೆ ಹೇಳ್ತಾರೆ. ಲೈಬ್ರರಿಗೆ ಬೆಂಚ್ ಹತ್ತೈತಿಪ್ಪ, ನೀವು ಯಾವ ಗ್ರಂಥ ತೊಗೊಂಬರ್ತೀರಿ ಅಂತ ಕೇಳಿದ್ರಂತ. ನಾ ಕುವೆಂಪು ಅವ್ರು ತರ್ತೀನಿ, ನಾ ಅಂತ ತರ್ತೀನಿ ಅಂತ. ಅದ್ರಾಗ ಒಬ್ಬ ಬೀಡ್ ಪಂಡಿತಿದ್ದಂತ. ಏನು ಮಾಡಿದ್ರಿ? ನಾನಾ ಸುಟ್ಕೊಂಡು ಸತ್ರ ಮೊದಲು ನಾ ಹೊರಗೆ ಬರ್ತೀನಿ ರೀ ಅನ್ನಂತವ. ಅಂತ ಮಾತ್ರ ಗ್ರಂಥ ಓದ್ಬೋದು. ಹಂಗ ಮನೆಗೆ ಬೆಂಕಿ ಹತ್ತಿ ಅಂದ್ರೆ ನಾವು ಹೊರಗೆ ಬರ್ತೇವಿಲ್ಲ. ಉಳ್ಕಿದೇನ್ರಿ ಚಿಂತೆ ಮಾಡ್ತೀವನ? ಈಗ ಜ್ವಾಳ ಚೀಲ ಐತ್ರಿ, ಹೊತ್ಕೊಂಡ ಬರ್ತೇನೆ ತಡ್ರಿ ಅಂತ. ಅದು ಹೊತ್ಕೊಂಬರೊಟ್ಟಿಗೆ ಸುಟ್ಕೊಂಡು ಸಾಯ್ತಿರ್ತೀವಿ. ಅವಾಗ ಅವಾಗ ಮಾತು ಬೇಕಾದ ಜ್ವಾಳ ಚೀಲ ತರ್ಬೋದು. ಸುಟ್ಟಿದ್ದಿತ್ತಂತ ಹೊರ ಬರ್ತೀವಿಲ್ಲ. ಹಂಗೆ ಅವನು ಅನೇಕ ಜನ್ಮದ ಕಷ್ಟ ಬಂದೀನಿ, ಈ ಜನ್ಮದ ಸಂಬಂಧ ಯಾಕೆ ಚಿಂತೆ ಮಾಡಲಿ, ಒಕ್ಕೊಟ್ಟು ಹೋಗೋಣ ಇದನ್ನಂತ ಅವು ಏನು ಮಾಡ್ತಾನ? ಮುಮುಕ್ಷು ಪ್ರಯತ್ನ ಮಾಡ್ತಾನ್ರಿ. ಇಲ್ಲಿ ನೋಡ್ರಿ, ಅದಕ್ಕೆ ಹೇಳ್ತಾರೆ ಅವರು, ಆದರೆ ತುರ್ಯಾವಸ್ಥೆಯನ್ನು ಸಾಧಿಸುವುದಕ್ಕಾಗಿ ನಾವು ಎಚ್ಚರಿಕೆ ಉಳಿಯುವುದಿಲ್ಲ. ಸುಖವು ಇಂದು ಸಿಕ್ಕೀತು, ನಾಳೆ ಸಿಕ್ಕೀತು ಎಂದು ನಾವು ತಿಳಿದುಕೊಂಡ ಸುಖವು ಇನ್ನೂ ಸಿಕ್ಕಿಲ್ಲ. ಇಂದು ಸಿಗುತ್ತಂತೆ,
ಇವತ್ತಿನ ಮಟ್ಟ ಸಿಕ್ಕತ್ತೇನೆ ನಾಳೆ ಐತಿ ಸಿಗುದು ನಾಳೆಗೆ ಇಲ್ಲಿ ಮಟ್ಟ ಕಾದಿರಿಲ್ಲ ಅದ ದೊಡ್ಡ ಸಾಧನೆ ನಿಮ್ದು ನಾಳೆ ಮುಂಜಾನೆ ಸಿಕ್ಕಾಬಿಡ್ತೈತಿ ಮೈಕ್ನಾಗ ಹೇಳ್ಯಾರ ಗೊತ್ತಿಲ್ಲ ನಾಳೆ ಎಲ್ಲರಿಗೂ ಸುಖ ಸಿಗತೈತಿ ಅಂತ ಹೇಳಿ ಹಾಂ ಸಿಗತೈತಿ ಸಿಗೋದಿಲ್ಲ ಅದನ್ನ ಇಲ್ಲಿ ಹೇಳ್ತಾರೆ ನೋಡ್ರಿ ಇಂದು ಸಿಕ್ಕಿತು ನಾಳೆ ಸಿಕ್ಕಿತು ಎಂದು ನಾವು ತಿಳಿದುಕೊಂಡ ಸುಖವು ಇನ್ನೂ ಸಿಕ್ಕಿಲ್ಲ ಸುಖವು ಇಲ್ಲದ ಕಡೆಯಲ್ಲಿ ಅದನ್ನು ಹುಡುಕಿದರೆ ಅದು ಸಿಗುವುದಾದರೂ ಹೇಗೆ ಗುರುದೇವ ಆತ್ಮಾನಂದರು ಒಂದು ಉದಾಹರಣೆ ಹೇಳ್ತಾರೆ ಇದಕ್ಕೆ ಚಂದ ಅಂದ್ರೆ ತಿಪ್ಪ್ಯಾಗ ಕೋಳಿ ಕೆಬರಿದ್ರೆ ಹೆಂಗೆ ಈ ಜಗತ್ತಿಗೆ ಕೆಬರಿದ್ರೆ ಏನು ಸಿಗುತ್ತತಿ ನಿನಗೆ ಅದಕ್ಕೊಂದು ಒಡಕ ಕಾಳರ ಸಿಗತತಿ ನಿನಗೇನು ಸಿಗತತಿ ಇದ್ರ ಹುಡುಕಿದ್ರ ಅಪ್ಪೋರ್ ಮಾತೊಂದೊಂದು ನೆನಪಾಕಿರ್ತಾವ್ರಿ ಹಂಗೆ ಬಾಣ ಬಿಟ್ಟಂಗ್ರಿ ಅವ ನೋಡ್ರಿ ನೀವು ಬೇಕಾರೆ ತಿಪ್ಪ್ಯಾಗ ಕೋಳಿ ಕೆಬರಿತಂದ್ರೆ ಏನಾರು ಸಿಗುತ್ತ ಅದಕ್ಕೆ ಇದಕ್ಕೇನು ಸಿಗ್ತತಿ ಏನು ಸಿಕ್ಕತಿ ಹೇಳ್ರಿ ಇಲ್ಲಿ ಮಟ ಎಲ್ಲ ಸಿಗ್ತೈತಿ ಹಂಗನಾಗ ಇಟ್ಟೇವ್ ನಾವು ಇಟ್ಕೊಂಡ್ ಕುಂದ್ರಿ ಅಂತಾರೆ ಸುಖವು ಇಲ್ಲದ ಕಡೆಯಲ್ಲಿ ಅದನ್ನು ಹುಡುಕಿದರೆ ಅದು ಸಿಗುವುದಾದರೂ ಹೇಗೆ ಹಳ್ಳಿ ಹಾಳಾಗಲಿ ಇಲ್ಲಿ ಪಟ್ಟಣವಾಗಲಿ ಮತ್ತೀಗ ದಿಲ್ಲಿ ಪಟ್ಟಣ ಹಾಕತ್ತವ ಯಾಕೆ ಹಳ್ಳಿಯನ್ ಮಂದಿನ ಅಲ್ಲಿ ಹೊಂಟಾರ ಹೌದಿಲ್ರಿ ಹಳ್ಳಿ ಹಾಳಾಗಿ ಹೋಗ್ಲಿ ದಿಲ್ಲಿ ಪಟ್ಟಣ ಆಗಿ ಹೋಗ್ಲಿ ನನಗೇನಾಗೋದು ನಾ ಇಲ್ಲೇ ಕುಂದ್ರವನ ಧ್ಯಾನ ಮಾಡ್ತೀನಿ ಅವ ತನ್ನ ಸ್ವರೂಪದ ಕಡೆ ಲಕ್ಷ್ಯ ಕೊಡ್ತಾನೆ ಹಳ್ಳಿ ಹಾಳಾದ್ರೇನು ದಿಲ್ಲಿ ಪಟ್ಟಣ ಆದ್ರೇನು ಏನಾದ್ರಿ ಏನು ಏನಾದಡಿ ಏನಯ್ಯ ತಾನಾಗದನ್ನಕ್ಕ ಸರ್ವಜ್ಞ ಮಹಾಕವಿ ಹೇಳ್ತಾನೆ ನೀ ಅದನ್ನಾಗೇನಿ ಇದನ್ನಾಗೇನಿ ಅದು ಹೋತು ಇದು ಹೋತು ಅಂತ ಕಲ್ಪನಾ ಮಾಡ್ಕೊಂತ ಕುಂದ್ರಬೇಡಪ್ಪ ಏನಾದಡಿ ಏನಯ್ಯ ತಾನಾಗದನ್ನಕ್ಕ ತಾನಾಗಿ ತನ್ನ ಅರಿಯದವನು ಈ ಲೋಕದಲ್ಲಿ ಏನಾದಡಿ ಏನು ಸರ್ವಜ್ಞ ನಾ ಅಧಿಕಾರ ಪಡಿತೀನಿ ನಾ ಅದನ್ನ ಮಾಡ್ತೀನಿ ನಾ ಇಂಥದ್ದು ಮಾಡ್ತೀನಿ ನೀ ಏನು ಮಾಡಿದ್ದಷ್ಟು ಒಳ್ಳೆಯಾಗ ಹುಂಚಿಕೊಂಡು ತೊಳೆದಂಗೆ ಐತಿ ಸ್ವರೂಪ ಸಾಧನೆಯೊಂದನ್ನು ಬಿಟ್ಟು ನಾವು ಜೀವನದೊಳಗೆ ಏನು ಮಾಡ್ತೇವಲ್ಲ ಇದೆಲ್ಲ ಮಣ್ಣು ಗೂಡ್ತದೆ ಎಲ್ಲ ಗಾಳಿ ಗೋಪುರ ಅಂತ ಹೇಳಿಬಿಟ್ರೆ ಗುರುದೇವ ಆತ್ಮಾನಂದರು ಅದರ ಅರ್ಥ ಇದನ್ನು ಮಾಡಬಾರ್ದು ಮತ್ತೆ ಬದುಕಕ್ಕೆ ಮಾಡ ಶಾಶ್ವತ ಅಲ್ಲ ಅದು ಶಾಶ್ವತವಾದದ್ದೊಂದು ಐತಿ ಆ ಸಾಧನೆಯನ್ನು ನೀನು ಅದಕ್ಕೆ ಇದು ಹೇಳಿ ನೋಡ್ರಿ ಹಳ್ಳಿ ಹಾಳಾಗಲಿ ದಿಲ್ಲಿ ಪಟ್ಟಣವಾಗಲಿ ಏನೇ ಆಗಲಿ ಬಕೆಟ್ ತುಂಬಿ ಏನೇ ಆಗಲಿ ಆದರೆ ಅದರ ಗೊಡವೆ ನಿನಗೇಕೆ ಟೈಮ್ ಆತಲ್ರಿ ಬಕೆಟ್ ತುಂಬ್ತಿಲ್ಲ ಇಲ್ಲ ಇನ್ನೂ ಹೊರಗೆ ಬರ್ತದೆ ಮುಗ್ದ ಹೊತ್ತು ನಾವು ಪಾಜರ್ಗಟ್ಟಿ ಬಿಟ್ಟಿದ್ವಿ ಈಗ ಎಲ್ಲಿಗಿತ್ತಲ್ರಿ ನೋಡ್ರಿ ಸುಮ್ಮನೆ ನಿದ್ರೆಯನ್ನು ಮಾಡಲು ಕಲಿಯಿರಿ ನಿದ್ರೆ ಮಾಡೋದಂದ್ರೆ ಸುಮ್ಮನೆ ನಿದ್ರೆ ಮಾಡೋದು ಕಲೀರಿ ಅಂದ್ರೆ ಇದ್ರ ಅರ್ಥ ಏನು ಈಗ ಭಾಳ ಕೆಲಸ ಅದಾವ ಅಂತ ತಿಳ್ಕೊರಿ ಕೆಲಸ ಅದಾವ ಇನ್ನೂ ಬಾಂಡೆ ಬೆಳಗುದಾತು ಒಗ್ಯಾನೋಗಿದಾತು ಇನ್ನೊಂದಿಷ್ಟು ಕೆಲಸ ಅದಾವ ಅಂತ ತಿಳ್ಕೊರಿ ಅವಾಗ ಏನು ಮಾಡ್ತೀರಿ ಅವನು ಅಷ್ಟು ಮಾಡೇ ಮಕ್ಕೊಂತಿರೋ ದನುವಾಗಿರ್ತದೆ ಭಾಳ ನಾಳೆ ನೋಡೋಣ ಅಂತಿರೋ ಹೌದಿಲ್ಲ ನಿದ್ದೆ ಜೋರು ಬಂತಂದ್ರೆ ಮುಂದೆ ನೋಡೋಣ ಅಂತೀವಿಲ್ಲ ಹಂಗೆ ಈ ಜನದ ಸ್ವರೂಪ ಹೊಂದುನ ಅದನ್ನು ಮುಂದೆ ನೋಡೋಣ ಅಂತ ಅವ ಏನು ಮಾಡಿಬಿಡ್ತಾನ ಸ್ವರೂಪ ಸಾಧನೆಯನ್ನು ಮಾಡ್ತಾನೆ ಅದನ್ನು ಮಾಡೋದಕ್ಕಿದಿಲ್ಲ ನಾಳೆ ನೋಡೋಣ ಅಂತಾನೆ ಅದನ್ನು ನಾಳೆ ಹಾಕ್ತಾನೆ ಮತ್ತು ಇದಕ್ಕೆ ಬೆನ್ನು ಹತ್ತವ ಅಧ್ಯಾತ್ಮನ ಮುಂದೆ ನೋಡೋಣ ಅಂತಾನ ನೋಡ್ರಿ ನಿದ್ದೆ ಜೋರು ಬಂದವಾಗ ಉದ್ಯೋಗ ಇದ್ರೂ ಹೆಂಗೆ ಬಿಟ್ಟು ಮಕ್ಕೊಂತಾನೆ ಹಂಗೆ ನಮಗೆ ಸ್ವರೂಪದ ನಿದ್ದೆ ಹೆಚ್ಚಿತ್ತೆ ಅಂದ್ರೆ ಸ್ವರೂಪದ ಕಡೆ ಲಕ್ಷ್ಯ ಹಾಕತ್ತಿ ಅಂದ್ರೆ ಇದೆಲ್ಲವನ್ನು ಬಿಟ್ಟು ನಾವು ಏನು ಹೊಂತೀವಿ ಸ್ವರೂಪವನ್ನು ಹೊಂತೀವಿ ಇನ್ನಟ್ಟು ಹೇಳಕತ್ರ ಅಷ್ಟರು ಗ್ಯಾರಂಟಿ ಹೊಂದೇ ಬಿಡ್ತೀವಿ ಅದಕ್ಕೆ ಹೇಳ್ತೀವಿ ಅದಕ್ಕೆ ಇಂಥ ವಿಚಾರಗಳನ್ನು ಇವತ್ತೇನೇನು ಬಂತು ಯಪ್ಪ ಮಾತು ಚಾಲು ಮಾಡ್ತಾನೆ ಇವತ್ತೇನೇನು ಬಂತು ಅಂತಂದ್ರೆ ಏನೇನು ಬಂತು ರೀ ಎಲ್ಲ ಬಂತು ಅದೆಲ್ಲವನ್ನು ತಿಳ್ಕೊಂಡು ನಾವು ಸುಖದಿಂದ ಇರೋಕ್ಕೆ ಸಾಧ್ಯ ಆಗತಿ ತಿಳ್ಕೊಂಡ್ವಿ ಅಂದ್ರೆ ಅಂಥ ಜ್ಞಾನವನ್ನು ತಿಳ್ಕೊಳ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮುಕ್ತಾಯ ಮಾಡಿ